ಇದಕ್ಕೆ 100% ನಾವು ಇಳುವರಿ ಪಡಿಬೇಕಾಗಿತ್ತು ಅಂದ್ರೆ ರೀ 100% ಕೆಲಸ ನಾವು ಮಾಡಬೇಕಾರೆ ಎಷ್ಟು ನಾವು ಅದ್ರ ಕೆಲಸ ಅದ್ರ ಕಾಳಜಿ ಮಾಡ್ತೀವಿ ಅದ್ರ ಮ್ಯಾಗ ನಮ್ಮ ಇಳುವರಿಯನ್ನು ಡಿಪೆಂಡ್ ಮಾಡ್ತದೆ. ಇದು ಹೆಚ್ಚು ರಾಸಾಯನಿಕ ಗೊಬ್ಬರನ ನಾವು ಅಳವಡಿಸಂಗಿಲ್ಲ ಇದಕ್ಕೆ ಏನಕ್ಕೆ ಆರ್ಗ್ಯಾನಿಕ್ ಮಾಡ್ಬೇಕಂತ ಹೇಳಿ ಇವಕ್ಕೆ ಜೀವಾಮೃತ ಹಾಕ್ತಾರೆ. ಒಂದು ಬೆಳಿಗ್ಗೆ 2 ಸರಿಗೆ ಜೀವಾಮೃತ ಮಾಡ್ತೀವಿ ಮತ್ತು ವರ್ಷಕ್ಕೆ ಏನು ಮಾಡ್ತೀವಿ ಒಮ್ಮೆ ಸನ್ಬ ಹಾಕ್ತೀವಿ ಹಿಂಗೆ. ಇದನ್ನ ಇಲ್ಲೇ ಸನ್ಬ ಮುರಿದ್ರಿಂದ ತಾಕತ್ತು ಹೆಚ್ಚಾಕತ್ರಿ ಮತ್ತು ತಪ್ಪಲು ಅಗ್ದಿ ಭಾರಿ ಬರ್ತೈತೆ ರೀ. ಇದನ್ನ ಈ ತಪ್ಪಲ ಏನು ಮೈತಿದ್ರಲ್ಲ ಒಳಗೆ ಭಾರಿ ಗೂಡು ಕಟ್ತದೆ. ಈ ಗೂಡಿಗೆ ಹೆಚ್ಚಿನ ರೇಟ್ ಸಿಗ್ತದೆ ನಮ್ಮ ಮಾರ್ಕೆಟ್ದಾಗ. ಉತ್ತಮವಾದ ಗೂಡು ರೇಷ್ಮೆ ಬೆಳೆದಾಗ ರೀ ರಾಮನಗರದ ರಾಮ್ ಮಾರ್ಕೆಟ್ದಾಗ ರೀ 2 ಸರಿಗೆ ಪ್ರಥಮ ಸ್ಥಾನ ಮಾರಾಟ ಆಗೈತೆ. ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗೈತೆ ನಮ್ದು ರೀ. ಆ ಮಾರಾಟ ಆದಾಗ ರೀ 1-2 ಅಲ್ಲಿ ಪ್ರಶಸ್ತಿ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ ನಮಗೆ. 2 ಸರಿಗೆ ಇಂಥವ ಪ್ರಥಮ ಸ್ಥಾನ ಪಡೆದಕ್ಕಾಗ ಪ್ರಶಸ್ತಿ ಕಾರ್ಡ್ ಕೊಟ್ಟಾರೆ 2 ಸರಿಗೆ. 3 ಒಳಗೆ ತಪ್ಪಲ್ ಹೆಣ್ಯಾಕೈತ್ರಿ ಮತ್ತು 4 ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ಮಾಡ್ಬೇಕನ್ನೋದು ನಮ್ಮದೊಂದು ಆಸೆ ರೀ. ಇದು ಜಾಸ್ತಿ ಕ್ವಾಲಿಟಿ ತಪ್ಪಲ ಬೆಳಿಬೇಕು, ಜಾಸ್ತಿ ಗೂಡು ಗಟ್ಟಿ ಕ್ವಾಲಿಟಿ ಬೆಳಿಬೇಕು ಅನ್ನೋದು. ಇದನ್ನೇನು ಮಾಡ್ಕೋದ್ರಿ 20 ಗುಂಟೆದಾಗ ರೀ 4-8 ಮಾಡ್ಕೊಂಡ್ರಿ ಇದನ್ನ ಪದ್ಧತಿ. 4-8 ಪದ್ಧತಿ ಏನು ಮಾಡ್ಕೊಂಡ್ರಿ ಈ ತಪ್ಪಲ ಅಗ್ದಿ ಭಾರಿ ಕ್ವಾಲಿಟಿ ಬರ್ತದೆ ರೀ ಊದಗಾನ. ಅಗ್ದಿ ಇದೇನೈತ್ರ ಒಂದು ಎಲ್ಲಿ ಹಣ್ಣಂಗಿಲ್ಲ ರೀ, ಒಟ್ಟು ವೇಸ್ಟ್ ಆಗಂಗಿಲ್ಲ ರೀ. ಅಗ್ದಿ ಇದನ್ನೇನು ತಪ್ಪಲ ಹುಳ ಮೇಯ್ತೈತ್ರಲ್ಲ ಇದು ಉತ್ತಮವಾದ ಗೂಡು ಕಟ್ತೈತಿ ರೀ. ಅದು ಹಾಲು ತೊಂಡೆ ರೋಗ ಅಂತ ಹೇಳ್ಬೋದು, ಹಾಲು ರೋಗ. ಅದು ಅತ್ಯಂತ ಭಾಳ ಕೆಟ್ಟ ರೋಗ ಅಂತ ಹೇಳ್ತೀವಿ ನಾವು. ಅದು ಬತ್ತಂದ್ರೆ ಏನಾಯ್ತು ರೀ ಬೆಳಿನ ಫೇಲ್ ರೀ. ಅದು ಹಾಲು ತೊಂಡೆ ರೋಗ ಬರ್ದಂಗೆ ನಾವು ಈ ವಾತಾವರಣದೊಳಗೆ ಕಂಟ್ರೋಲ್ ಮಾಡೋದು. ಮತ್ತು ಸಪ್ಪೆ ರೋಗ ಬರ್ತೈತೆ ರೀ, ಮತ್ತು ಸುಣ್ಕಟ್ಟು ಬರ್ತೈತೆ ರೀ. ಅವೆಲ್ಲ ಏನೈತೆ ರೀ ನಾವು ಎಲ್ಲ ರೋಗ ಬರೋದಕ್ಕಿಂತ ಮುಂಚೆನೇ ಬರೋದಂಗನ ವಾತಾವರಣ ಸಚಿವವಾಗಿ ನಿರ್ಮಾಣ ಮಾಡ್ಬೇಕು. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ ನಾ ಇವತ್ತು ಒಬ್ರ ಯಶಸ್ವಿ ರೇಷ್ಮೆ ಬೆಳೆಗಾರರ ಕಡೆ ಬಂದನು. ನೋಡ್ರಿ ಯಾರ್ಯಾರು ರೇಷ್ಮೆ ಕೃಷಿ ಮಾಡತ್ತೀರಿ ಮತ್ತು ಯಾರು ಇನ್ನೂ ಮುಂದೆ ಮಾಡ್ಬೇಕು ಅನ್ಕೊಂಡ್ರಿ ಅವ್ರಿಗೆ ಈ ವಿಡಿಯೋ ತುಂಬ ಮುಖ್ಯ ಆಕೈತಿ. ತಪ್ಪದೆ ಕೊನೆಯವ್ರಿಗೆ ನೋಡ್ರಿ. ರೇಷ್ಮೆ ಒಂದು ಮಾರ್ಕೆಟ್ ಐತೆ, ಏಷ್ಯಾ ಖಂಡದೊಳಗೆ ಅತ್ಯಂತ ದೊಡ್ಡ ಮಾರ್ಕೆಟ್ ಅಂದ್ರೆ ರಾಮನಗರ ಮಾರ್ಕೆಟ. ಅದ್ರೊಳಗನ 2 ಬಾರಿ ಅತ್ಯಂತ ಹೆಚ್ಚಿನ ಇಳುವರಿ ಪಡೆದಕ್ಕಾಗಿ 2 ಬಾರಿ ಪ್ರಶಸ್ತಿ ತಗೊಂಡಾರ ಅಂತ ಒಬ್ಬರ ಯಶಸ್ವಿ ರೈತರ ಕಡೆ ನಾ ಸಂದರ್ಶನ ತಗೋಕೆ ಬಂದನು. ಅದಕ್ಕಾಗಿ ವಿಡಿಯೋನ ಫುಲ್ ನೋಡ್ರಿ. ಬನ್ನಿ ಅವರೆಲ್ಲ ಪರಿಚಯ ಮಾಡ್ಕೊಂಡು ನಾವು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಪೂಜಾರಿ, ಮೂಲಿಗೆ ತಾಲೂಕು ತಿಗಡಿ ಗ್ರಾಮ. ಇಲ್ಲಿ ಕಪ್ರಟ್ಟಿ ತೋಟದಾಗ ರೇಷ್ಮೆ ತೋಟವನ್ನು ನಿರ್ಮಾಣ ಮಾಡ್ಕೊಂಡ್ರಿ. ನಾವು ಈ ರೇಷ್ಮೆ ಮೇಸಾಕತ್ತಂದ್ರೆ ರೀ ಒಂದು 10-15 ವರ್ಷ ಆತ್ರಿ. ಈಗ 10-15 ವರ್ಷ ರೇಷ್ಮೆ ಮೇಸಾಕಂತ ಅವಾಗಿನಿಂದ ಇವತ್ತು ನಿರಂತರವಾಗಿ ರೇಷ್ಮೆಯನ್ನು ಮಾಡಕ್ಕೆ ಬರತ್ತೀವಿ. ಸರ್ ನಿಮ್ಮದು ಆರಂಭಿಕ ದಿನಗಳು ಅಂದ್ರೆ ಹೆಂಗಿದ್ದು ರೀ? ಎಷ್ಟು ಅಂದ್ರೆ ಮೊದಲು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಮಾಡಿದ್ರಿ? ಮೊದಲು ಏನು ಮಾಡ್ತಿದ್ರಿ? ಮೊದಲ ನಾ ಅಪ್ಪಾರ ರೇಷ್ಮೆನ ಮೇಯ್ತಿದ್ರಿ. ಬಡ್ಡಿಂದ ರೇಷ್ಮೆ ಬೆಳಗಾರ್ರಿ ನಾ ಅಪ್ಪಾರ ಮೊದಲ ರೇಷ್ಮೆನ ಮೇಯ್ತಿದ್ರಿ. ನಾವು ಅದನ್ನ ಏನ್ ಮಾಡಿದ್ರು ನಡ್ಬಾರ್ಕ ಒಂದು 5 ವರ್ಷ ಗ್ಯಾಪ್ ಮಾಡಿದ್ರಿ. ರೇಟ್ ಕಡಿಮೆ ಆಗಿತ್ತು. ಕಡಿಮೆ ಆದ ಟೈಮ್ದಾಗ ರೇಷ್ಮೆ ತೆಗದ ಮತ್ತೆ ಇಲ್ಲಿ ಕಪಟ್ಟಿ ಒಳಗೆ ಜಮೀನು ತಗೊಂಡ್ರಿ ಮತ್ತೆ ರೇಷ್ಮೆವನ್ನ ಕೃಷಿ ಮುಂದುವರ್ಸ್ಕೊಂಡು ಹೊಂಟಿದ್ರಿ. ಸರ್ ಇವಾಗ ರೇಷ್ಮೆ ಕೃಷಿ ಬಗ್ಗೆ ನನಗೇನು ಗೊತ್ತಿಲ್ರಿ, ಬಟ್ ನಾನು ಮಾಡ್ಬೇಕು ಅನ್ಕೊಂಡೇನ್ರಿ. ನಾ ಯಾವ ರೀತಿ ಮಾಡಿರೋ ಉತ್ತಮ ರೀ? ಯಾವ ರೀತಿ ಇದನ್ನ ಶೆಡ್ ಹಾಕೋಬೇಕ್ರಿ? ಮತ್ತೆ ಯಾವ ರೀತಿ ರ್ಯಾಕ್ಗಳಾತು ಒಟ್ಟು ಹುಳಗಳು ಎಲ್ಲಿಂದ ತೊಂಬರ್ಬೇಕು? ಯಾವ ರೀತಿ ಮಾಡಿದ್ರೆ ಉತ್ತಮವಾಗಿ ಬರುತ್ತೆ ರೀ? ಈಗ ನೋಡ್ರಿ ಹೊಸ ರೈತರು ರೇಷ್ಮೆ ಬೆಳೆಗಾರ ರೇಷ್ಮೆ ಬೆಳೆ ಮಾಡ್ಬೇಕಂದ್ರ ರೀ ಮೊದಲ 4 ರೇಷ್ಮೆ ನಾಟಿ ಮಾಡ್ಕೋಬೇಕು. 4x4 ಮಾಡ್ಕೊಂಡ್ರ ರೀ ಅವು 3-4 ತಿಂಗಳಿಗೆ ರೇಷ್ಮೆ ಮೆಸಾಕ್ ಬರ್ತೈತಿ. ರೇಷ್ಮೆ ತಾಪಲು ಮೆಸಾಕ್ ಬಂದ ಟೈಮ್ದಾಗ ರೀ ನಾವು ಸಡ್ಡನ್ನು ನಿರ್ಮಾಣ ಮಾಡ್ಕೋಬೇಕು. ಸಡ್ಡು ನಿರ್ಮಾಣ ಮಾಡ್ಬೇಕ್ರಿ. ಮತ್ತು ಈ ಕೆಬ್ಬನ್ನು ರ್ಯಾಕಿಂದವ್ರೆ ಇಂಥವ್ರು ರೇಷ್ಮೆ ಹುಳ ಮೇಸಾಕ ಇವನ್ನೆಲ್ಲ ರೆಡಿ ಮಾಡ್ಕೋಬೇಕು. ನಾವು ಸಡ್ಡು ಅಂದ್ರೆ ನಮ್ಮ ಏರಿಯಾ ಎಷ್ಟೈತಿಲ್ಲ ಹಿಂಗೆ ಸಡ್ಡು ನಿರ್ಮಾಣ ಮಾಡ್ಬೇಕ್ರಿ. ನಮ್ಮ ಸಡ್ಡು ಏನೈತೆ ಅಂದ್ರೆ ರೀ 21 ಅಗಲಕ್ಕೆ ರೀ 37 ಉದ್ದ ಐತ್ರಿ. ನಾವು ಇನ್ನ ಇದು ಸಣ್ಣ ಸಡ್ಡು ಐತ್ರಿ. ಮತ್ತು ಇಂಥ ಎಲ್ಲ ಕೆಬ್ಬನ್ ರ್ಯಾಕ್ಗಳು ಮಾಡ್ಕೊಂಡ್ರಿ ಒಂದು 40-50 ರ್ಯಾಕ್ ರೀ. ಮೊದಲು ಸ್ಟಾರ್ಟ್ ಚಾಕಿ ಸಾಕಾಣಿಕದಿಂದ ಮರಿ ತಂದಿರ್ತೀವಿ. 2ನೇ ಜ್ವರ ಪಾಸ್ ಮಾಡಿ ಕೊಡ್ತಾರೆ. ಅದು ತಂದ ನಂತರ ರೀ ಇದು ಎಲ್ಲ ರ್ಯಾಕ್ಗಳಿಗೆ ಸ್ವಲ್ಪ ಹಾಕೊಂಡಿರ್ತೀವಿ. ಈ ಹಂತವಾಗಿ ರೀ ಹೆಂಗೆ ದೊಡ್ಡ ಹಾಕವ್ರಲ್ಲ ಹಂತವಾಗಿ ಎಲ್ಲ ರ್ಯಾಕ್ಗಳಿಗೆ ತುಂಬ ಹಾಕೊಂಡ ಅವು ತಿಳುವಾಗಿ ಇಟ್ಕೊಂಡ್ರಿ ಸೊಪ್ಪು ಹಾಕೋತ ತಪ್ಪಲ ಹಾಕೋತ ಹೋಗಿಬಿಡ್ತಾರೆ. ಇದು ಸರ್ ಚಾಕಿ ಕೇಂದ್ರದ ಬಗ್ಗೆ ಸ್ವಲ್ಪ ಏನ್ರಿ? ಚಾಕಿ ಕೇಂದ್ರ ಅಂದ್ರೆ ರೀ ಅವರ ತತ್ತಿ ತಂದ ಮರಿ ಮಾಡಿ ನಮಗೆ ಕೊಡ್ತಾರೆ. ಅಂದ್ರೆ 1ನೇ ಜ್ವರ 2ನೇ ಜ್ವರ ಪಾಸ್ ಮಾಡಿ ಕೊಡ್ತಾರೆ ಅವ್ರು. 2ನೇ ಜ್ವರ ಪಾಸ್ ಆದ ನಂತರ ರೀ ನಮ್ಗೆ ಕೊಟ್ರಂದ್ರೆ ಅವು ನಾವು ತೊಂಬರಕ್ಕೆ ಅನ್ಕೊಳಕೈತಿ. ಅವಕ್ಕೆ ಚಾಕಿ ಮಾಡಿ ತತ್ತಿದಿಂದ ರೀ ಮರಿ ಮಾಡಿ ಕೊಡೋದಕ್ಕನ ಚಾಕಿ ಸಾಕಾಣಿಕೆ ಕೇಂದ್ರಗೊಳ್ತಾರೆ. ಇವಾಗ ರೀ ನಾವು ರೇಷ್ಮೆ ಒಳಗೆ ಉತ್ತಮ ಇಳುವರಿ ತಗೋಬೇಕಂದ್ರ ರೀ ಇದು ಚಾಕಿ ಹುಳುಗಳು ಮೊದಲು ಮೇನ್ ಬೇಕಾಕವ್ರಿ. ಅಂದ್ರ
ನಮಗೆ ಒಳ್ಳೆಯ ಗುಣಮಟ್ಟದ ಹುಳುಗಳು ಬೇಕಾಗ್ತಾವ ಸರ್. ನೀವು ಎಲ್ಲಿಂದ ತೊಗೊಂಬರ್ತೀರಿ? ನಾವು ರೀ ಈ ಚಾಕಿ ಸಾಕಾಣಿಕೆ ಕೇಂದ್ರ ಅಂದ್ರೆ ಮೊದಲು ಮೊಳೆ ತರ್ತಿದ್ರಿ, ಈಗ ಚಚಡಿ ತರತ್ತರು. ಯಾರು ಚಲೋ ಮರಿ ಮಾಡಿ ಕೊಡ್ತಾರಲ್ಲ ಆ ಚಾಕಿ ಸಾಕಾಣಿಕೆ ಕೇಂದ್ರಗಳನ್ನ ನಾವು ಇದನ್ನ ವಿಚಾರ ಮಾಡ್ಕೊಂಡು ತೊಗೊಂಬರ್ತೀವಿ. ಅವ್ರೆಷ್ಟು ಚಲೋ ಮರಿ ಕೊಡ್ತಾರಲ್ಲ ಅದೇ ತರ ನಾವು ಹಂಗ ಅವ್ರು ಕೊಟ್ಟದಕ್ಕಿಂತ ಹೆಚ್ಚು ನಾವು ಜಾಸ್ತಿ ಅದನ್ನ ಇದನ್ನ ಮಾಡ್ಕೋಬೇಕ್ರಿ, ತಿಳು ಇಟ್ಕೋಬೇಕ್ರಿ, ಚಲೋ ತಬ್ಲಾ ಕೊಡಬೇಕು. ಹೆಚ್ಚು ಅವಕ್ಕೆ ಗಾಳಿ ಬೆಳಕ ಕೊಡೋದ್ರಿಂದ ಎಷ್ಟು ಚಲೋ ಮರಿ ಮೇಯ್ತೈತಲ್ಲ ಅಷ್ಟು ಚಲೋ ಗೂಡ ಹುಳಾನು ಬೇಯ್ತೈತ್ರಿ, ಹಂಗೆ ಚಲೋ ಗೂಡನು ಕಟ್ತೈತ್ರಿ. ಸರ್ ಅವ್ರ ಕಡೆ ನೀವು ಚಾಕಿ ತೊಗೊಂಬರ್ತೀರಿ, ಅವು ಎಷ್ಟು ದಿನದ್ದು ಇರ್ತಾವ್ರಿ ಮತ್ತು ಅವನು ಸ್ಟಾರ್ಟಿಂಗ್ ಆಗಿ ನಾವು ಯಾವ ರೀತಿ ನೋಡ್ಕೋಬೇಕ್ರಿ? ಅವ್ರಿ ತತ್ತಿ ಮರಿ ಹೊಡಿತಂದ್ರ ರೀ, ಮರಿ ಹೊಡೆದಿಂದ 2ನೇ ಜ್ವರ ಪಾಸ್ ಆಗ್ಬೇಕಾರೆ 8 ರಿಂದ 9 ದಿವಸ ಬೇಕು. 9ನೇ ದಿವಸಕ್ಕೆ ನಮಗೆ ಕೊಡ್ತಾರ ಅವ್ರು. ಅವ ಅಗ್ದಿ ಸಣ್ಣ ಮರಿ ಇರ್ತಾವ್ರಿ, ಭಾಳ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ ಅವ್ ಅಗ್ದಿ. ನಾವು ಹೆಂಗೆ ಸಣ್ಣ ಹುಡುಗರನ್ನ ಜೋಪಾನ ಮಾಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಜೋಪಾನ ಮಾಡಿ ಅವ್ನ ಅಗ್ದಿ ತಂದು ನಾವು ಇಲ್ಲಿ ರ್ಯಾಕ್ನ ಇಟ್ಕೋಬೇಕು. ಅವ ಸಣ್ಣ ನಾವು ತಂದಾಗ ಸ್ಟಾರ್ಟಿಂಗ್ ರೀ ಅಷ್ಟೇ ಒಂದು ಗೇನಿಗೇನ ತುದಿ ಎಳಿ ತಪ್ಪಲವನ್ನ ಕೋದ್ ಕೊಡ್ಬೇಕ್ರಿ. ಅವ್ರು ಬಿರ್ಸಂದು ಕೊಡಂಗಿಲ್ಲ ರೀ. ಅಂತ ಈಗ ಹೆಂಗೆ ದುಡ್ಡು ಆಗೋರಲ್ಲ ಅದು ಸ್ವಲ್ಪ ತಳಗಿಂದ ಎಲ್ಲಿ ಬಲ್ತಂದು ಕೊಟ್ಕೋತ ಹೋದ ಅಂದ್ರೆ ರೀ ಅಗ್ದಿ ಚಲೋ ಮೇಕೋತ ಬಂದ್ಬಿಡ್ರಿ. ಸರ್ ಇವಾಗ ಚಾಕಿ ಕೇಂದ್ರದಿಂದ ಮರಿ ತೊಗೊಂಬರ್ತೀರಿ, ನಾವಿಲ್ಲಿ ಅದನ್ನ ಎಷ್ಟು ದಿನ ಮೇಯಿಸ್ಬೇಕ್ರಿ? ಇಲ್ಲಿ ನೋಡ್ರಿ ನಾವು ಅವ್ರು 8 ದಿವಸ ಮೇಯ್ಸಿ ಕೊಟ್ಟಿರ್ತಾರೆ. ನಾವು ತಂದು ಅಂದ್ರೆ ರೀ ಒಂದು ವಾತಾವರಣ ತಕ್ಕಂತಾರ ಅದು. ಈ ಚಳಿಗಾಲದಾಗ 25 ದಿವಸದಿಂದ ಒಂದು ತಿಂಗಳು ತೋದೈತಿ ಮಾರ್ಕೆಟ್ ಆಗ್ಬೇಕಾರೆ. ಈ ಬೇಸಿಗೆ ಟೈಮ್ದಾಗ ಏನತ್ರಿ 22 ದಿವಸ ಅಂದ್ರೆ 25 ದಿವಸ ರೀ. ಮಳೆಗಾಲದಾಗೂ ಸೇಮ್ ಹೆಚ್ಚ ಕಡಿಮೆ 1 ದಿವಸ ಅಷ್ಟೇ ಆಕೈತ್ರಿ ಅದ. ಈಗ ಏನೈತ್ರಿ ಬೇಸಿಗೆ ಟೈಮ್ ಐತ್ರಿ. ಈಗ ಹುಳ ತಂದ 16 ರಿಂದ 17 ದಿವಸಕ್ಕೆ ಹಣ್ಣು ಆಗ್ತೈತ್ರಿ. 17 ದಿವಸಕ್ಕೆ ಹಣ್ಣು ಆತಂದ್ರೆ ನಾವು ಚಂದ್ರಿಕೆ ಇಟ್ಟು ಒಂದು 6 ರಿಂದ 7 ದಿವಸ 8ನೇ ದಿವಸಕ್ಕೆ ಮಾರ್ಕೆಟ್ ಮಾಡ್ತಾರೆ. ಹೆಚ್ಚ ಕಡಿಮೆ ಒಂದು 24 ರಿಂದ 25 ದಿವಸ ಮಾರ್ಕೆಟ್ ಮಾಡ್ಕೊಂಡು ಬರ್ತಾರಲ್ಲ. ಇದು ಒಟ್ಟು ಒಂದು ತಿಂಗಳ ಕೃಷಿ ಏನ್ರಿ? ಒಂದು ತಿಂಗಳ ಕೃಷಿ ರೀ. ಸರ್ ಇವಾಗ ಎಲ್ಲಾರು ಇದಕ್ಕೆ ಮೇವು ಹರಿವತ್ತೊಮ್ಮೆ ಸಂಜೆಗೊಮ್ಮೆ ಹಾಕಿದಾರನ್ನ ಬಿಟ್ಟು ಬಿಡ್ತಾರ್ರಿ, ಹೊಳ್ಳಿ ಕಡೆ ನೋಡೋದಿಲ್ಲ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಎಷ್ಟು ಸರಿ ಮೇವು ಹಾಕ್ತೀರಿ? ಹಂಗೆ ಈಗ ಅದನ್ನ ಮಾಡಬಾರ್ದ್ರಿ. ಈಗ ಆಕ್ಚುಲಿ ನೋಡ್ತಾರೆ ಹುಳ ತಂದು ನಾವು ಹಾಕಿದ್ವು ಅಂದ್ರೆ ರೀ ಅದನ್ನು ಭಾಳ ಇದ್ರದಿಂದ ನೋಡ್ಕೊತಿರ್ಬೇಕು. ನಾವು ಅಗ್ದಿ ಸೂಕ್ಷ್ಮವಾಗಿ ನೋಡ್ಕೊತಿರ್ಬೇಕು. ಹರಿವತ್ತೊಂದು ಟೈಮ್ ಮೇವು ಹಾಕಿ ಬೇರೆ ಕಡೆ ಹೋಗೋದು ಆಗಬಾರ್ದು. ಮರಿ ತಂದು ನಾವು 2ನೇ ಜ್ವರ ಏನು ಮರಿ ತಂದು ಹಾಕ್ತಿರಲ್ಲ ಅದಕ್ಕೆ ಮೇವು ಕೊಡ್ಬೇಕ್ರಿ. ಮುಂಜಾನೆ ರೀ ಮಧ್ಯಾಹ್ನದಾಗ ಒಂದು ಟೈಮ್ ತಿಂದಾವ ಇಲ್ಲ ನೋಡಿ ಒಂದು ಚೆಕ್ ಮಾಡ್ಬೇಕ್ರಿ. ಚೆಕ್ ಮಾಡಿ ತಿಂದಿತ್ತಂದ್ರೆ ನಾವು ಸ್ವಲ್ಪ ತಪ್ಲ ಕೊಡ್ಬೇಕ್ರಿ. ಮತ್ತು ತಿನ್ಲಿಲ್ಲ ಅಂದ್ರೆ ಬಡ್ಯಾಗ ಮ್ಯಾಗ ಹತ್ತಿ ಕೂತು ಬಿಡೋದ್ರ ಅದೊಳ ಅದನ್ನು ಸ್ವಲ್ಪ ತಪ್ಲ ತಿರುಗಿ ಹಾಕ್ಬೇಕ್ರಿ. ತಿರುಗಿ ಹಾಕಿ ಮತ್ತು ದಟ್ಟದಲ್ಲೇ ತಿಳುವಾಗಿ ಏನು ಅಗಲು ಮಾಡ್ಕೋಬೇಕ್ರಿ. ಆ ಥರ ನೋಡ್ಕೋತ ಇರ್ಬೇಕ್ರಿ. ಒಟ್ಟಾರೆ ನಿರಂತರವಾಗಿ ಅದರ ರೇಷ್ಮೆ ಹುಳುಗಳನ್ನು ನಾವು ಗಮನಿಸ್ಬೇಕ್ರಿ. ಆ ರೀತಿ ಮಾಡ್ಕೋತ ಹೋದ್ರೆ ರೇಷ್ಮೆ ಒಳಗೆ ಹೆಚ್ಚಿನ ಇಳುವರಿ ಪಡಿಯೋಕೆ ಅನುಕೂಲ ಆಕೈತಿ. ಅಂದ್ರೆ ನೀವು ಎಷ್ಟು ಬಾರಿ ಮೇವು ಹಾಕ್ತೀರಿ? ನಾವು 2 ಬಾರಿ ಹಾಕ್ತೀವ್ರಿ. ಆದ್ರೆ ಏನು ಮಾಡಿರ್ತೀವ್ರಿ ಹೆಚ್ಚವಾಗಿ ಅದನ್ನ ನೋಡ್ಕೋತಿರ್ತೀವ್ರಿ. 2 ಬಾರಿ ಹಾಕಿದ್ರು ನಡಬಾರಕ್ಕೆ ಎಲ್ಲಿ ಖಾಲಿಗಿರ್ತಲ್ಲ ಅಲ್ಲಿ ಮತ್ತೊಮ್ಮೆ ಹಾಕ್ತೀವ್ರಿ. ಮತ್ತು ಹುಳ ದಟ್ಟದನ್ನ ತಿಳುವಾಗಿ ಇಟ್ಕೊಂಡಿರ್ತೀವ್ರಿ. ಅವು ಹೆಚ್ಚು ರೇಷ್ಮೆ ಹುಳುಗಳನ್ನ ಗಮನ ಹರಿಸ್ಬೇಕು. ಈಗ ದಟ್ಟ ಆಗಿತ್ತಂದ್ರೆ ತಿಳು ಮಾಡ್ಕೋದ್ರಿ, ಜಾಸ್ತಿ ಅಗಲ ಮಾಡ್ಕೋದು, ಉದ್ದ ಮಾಡ್ಕೋದ್ರಿ, ಹಗಲೆಲ್ಲ ತಪ್ಪಲ ಹಾಕೋದು, ಮಧ್ಯಾಹ್ನ ಟೈಮ್ದಾಗ ಕಾವು ಮಾಡೋದು. ಬೇಕಾದ್ರೆ ಹೀಟ್ ಭಾಳ ಕಾವು ಆಕೈತೆ ಅಂದ್ರೆ ತಂಪು ಗಾಳಿ ಬಿಡೋದ್ರಿ. ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಹಂಗೆ ವ್ಯವಸ್ಥೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಪಡಿಯಾಕ ಅನುಕೂಲ ಆಗೈತೆ. ಅಂದ್ರೆ ಇವಾಗ ರೀ ಇವು ಎಷ್ಟು ದಿನಕ್ಕೆ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಈಗ ನೋಡ್ರಲ್ಲ ನಾವು ಮರಿ ಅಲ್ಲಿ 2ನೇ ಜ್ವರ ಪಾಸ್ ಮಾಡಿ ಕೊಟ್ರಂದ್ರೆ ರೀ 15 ರಿಂದ 16 ದಿವಸಕ್ಕೆ ಹಣ್ಣು ಆಕೈತೆ. ಅದು 16 ದಿವಸಕ್ಕೆ ಹಣ್ಣು ಆತಂದ್ರೆ ಚಂದ್ರಿಕೆ ಇಡ್ತೀರಿ. ಇದ್ರ ಮ್ಯಾಗ ಇಟ್ಟು ಅಂದ್ರೆ 4-5 ದಿವಸ ತನಕ ಅಲ್ಲೇ ಚಂದ್ರಿಕೆ ಅಲ್ಲೇ ಬಿಡ್ತೀರಿ. ಅಲ್ಲೇ ಗೂಡು ಕಟ್ತೈತ್ರಿ ಅದು. ಮತ್ತೆ 2 ದಿವಸ ಏನು ಮಾಡ್ತೀರಿ 2 ದಿವಸ ಗೂಡು ಬಿಡಿಸ್ಕೋತೀರಿ. ನಾವು ಗೂಡು ಬಿಡಿಸ್ಕೊಂಡ ನಂತರ ಮೊದಲು ಹೆಚ್ಚಿಗೆ ನೋಡ್ತಾರೆ ಬಿರ್ಸ್ ಹಾಕ್ಬೇಕ್ರಿ. ಗೂಡು ಬಿರ್ಸ್ ಆತಂದ್ರೆ 2 ದಿವಸ ಗೂಡು ಬಿಡಿಸ್ಕೋತೀರಿ. ಆ ಹಿಕ್ಕಿ ಆತ್ರಿ ಕಸ ಆತು ಎಲ್ಲ ಕ್ಲೀನ್ ಮಾಡ್ಕೋತೀರಿ. ಒಂದು ದಿವಸ ಮಾರ್ಕೆಟ್ ಮಾಡ್ಕೊಂಡ್ರೆ 6-7ನೇ ದಿವಸಕ್ಕೆ ರೀ ನಾವು ಮಾರ್ಕೆಟ್ಗೆ ಹೋಗಿ ಮತ್ತೊಂದು ದಿವಸ ಅಂದ್ರೆ ಒಟ್ಟು ಮಾರ್ಕೆಟ್ ಆಗಿ ಮನೆಗೆ ಬರ್ಬೇಕಾದ್ರೆ 8 ದಿವಸ ಆಕೈತೆ ನೋಡ್ರಿ. 8 ದಿನ. ಹಾಂ ರೀ ಬೇಸಿಗೆ ಟೈಮ್ದಾಗ. ಸರ್ ಇವಾಗ ರೀ ಇದು ಹುಳುಗಳಿಗೆ ಮೊದಲು ನಾವು ಮೇನ್ ಚಲೋ ತಂಗಿ ನೋಡ್ಕೋಬೇಕಂದ್ರೆ ಟೆಂಪ್ರೇಚರ್ ರೀ. ಹಾಂ ರೀ. ನಿಮ್ಮ ಸಡ್ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡ್ರಿ? ಇಲ್ಲಿ ಟೆಂಪ್ರೇಚರ್ನ ಯಾವ ರೀತಿ ನೋಡ್ಕೋತೀರಿ ನೀವು ರೀ? ಮೇನ್ ಪಾಯಿಂಟ್ ಅದ ರೀ. ಈಗ ನಾವು ವಾತಾವರಣ ಹೆಂಗೆ ಇರ್ತೈತ್ರಿ ಆ ಥರ ನಾವು ಹುಳುಗಳನ್ನ ಮೆಸ್ಬೇಕ್ರಿ. ನಾವು ನಿರ್ಮಾಣ ಮಾಡ್ಕೋಬೇಕ್ರಿ ವಾತಾವರಣ. ಅಂದ್ರೆ ಏನಾಗದ ಚಳಿಗಾಲದಾಗ ಭಾಳ ಥಂಡಿ ಇರ್ತೈತ್ರಿ. ಹುಳನ ತಪ್ಪಲ ತಿನ್ನಂಗಿಲ್ಲ ಸರಿಯಾಗಿ. ಒಟ್ಟು ಏನು ಮಾಡಿದ್ರಿ ಆಗ ನಾವು ಹಿಟ್ಟು ಕಾವು ಮಾಡ್ಕೋಬೇಕು ಸಡ್ಡಿಗೆ. ಆಗ ನಮ್ಮ ತೋಟದ ಲೈನ್ ಏನಿರ್ತೈತ್ರಿ ಲೈನ್ ಸರಿಯಾಗಿ ಇರಂಗಿಲ್ಲ. ನಾವು ಏನು ಮಾಡಿದ್ರು ಅದಕ್ಕೆ ಸುತ್ತೂರಿಗೆ ಥಂಡಿ ಬರ್ಲಾರಂಗ ತಡಪತ್ರಿ ಕಟ್ಕೋತೀರಿ. ಸುತ್ತೂರಿಗೆ ತಾಡ್ಪತ್ರಿ ಪ್ಯಾಕ್ ಮಾಡ್ಕೋತೀರಿ. ರಾತ್ರಿ ಎಷ್ಟು ಆದಷ್ಟು ಕೆಂಪಲ ಬಿಳಿ ಕಾವು ಲೈಟ್ ಹಚ್ಕೋತೀರಿ. ಲೈಟ್ ಹೋದ ಟೈಮ್ದಾಗ ಏನು ಮಾಡ್ತೀರಿ ಇಡ್ಲಿ ಕಾವು ಮಾಡ್ಕೋತೀರಿ. ನಾವು ಇಡ್ಲಿ ಕಾವು ಮಾಡೋದ್ರ ಸ್ವಲ್ಪ ತಪ್ಲ ತಿಂತತ್ರಿ. ಆದ್ರೂ ಏನು ಮಾಡ್ತೈತ್ರಿ ಚಳಿಗಾಲದಾಗ ಜಾಸ್ತಿ ಟೈಮ್ ತೊಗೊತೈತ್ರಿ, 1 ತಿಂಗಳ ಗಂಟ್ಲೆ ಅಂತ. ಮತ್ತು ಬೇಸಿಗೆ ಬತ್ತಂದ್ರೆ ಏನು ಮಾಡಿದ್ರಿ ಜಾಸ್ತಿ ತಂಪು ಮಾಡೋದನ್ನು ಬರ್ತೈತಿ. ಈಗ ಏನು ಮಾಡಿ ತಂಪು ಮಾಡಕ್ಕೆ ಏನು ಮಾಡಿರ್ತೀವಿ ಸುತ್ತೂರಿಗೆ ಎಲ್ಲ ಗಿಡಗಳದಾವ್ರಿ. ನಮ್ಮ ಗಿಡಗಳದಾವ್ರಿ. ಮತ್ತು ಮ್ಯಾಗೆಲ್ಲ ಪದರ್ಸ ಮೇಲೆ ರೌದಿ ಹಾಕೊಂಡ್ರಿ 2 ಟೈಮ್ ನೀರು ಹೊಡಿತೀವ್ರಿ. ನೀರು ಹೊಡಿದ್ರಿಂದ ಅಗ್ದಿ ಕೂಲ್ ಆಗಿ ಬಿಡ್ತೈತ್ರಿ. ಟೆಂಪ್ರೇಚರ್ಗೆ ಮತ್ತು ಇದು ವಾತಾವರಣಕ್ಕೆ ಸೆಟ್ ಆತಂದ್ರೆ ಹುಳ ಆರಾಮವಾಗಿ ಮೇಯ್ತೈತಿ. ಗೊತ್ತಾಗೈತ್ರಿ ಹುಳ ಮ್ಯಾಕೈತಂದ್ರೆ ಕರೆಕ್ಟ್ ಲೆವೆಲ್ ವಾತಾವರಣ ಐತಂತೇಳಿ ಅದ್ರ ಮ್ಯಾಗ ನಾವು ಮೇಂಟೈನ್ ಮಾಡ್ತೀವಿ.
ಅಂದ್ರೆ ನೀವು ಎಲ್ಲ ಇವಾಗ ರೀ ಸುತ್ತ ಕಡೆ ಇದಕ್ಕೆ ಗಲಕ್ ಕಟ್ಕೊಂಡು ಸಿಂಪಲ್ ಆಗಿ ಎಲ್ಲ ಮಾಡ್ಕೊಂಡಿರಿ. ಒಬ್ರ ಹೈಟೆಕ್ ಅಂದ್ರ ಸಡ್ ಬಡ್ಕೊಂಡಿರ್ತಾರು ಮತ್ತೆಲ್ಲ ಗಾಡಿ ಕಟ್ಕೊಂಡಿರ್ತಾರು. ಅದಕ್ಕೆ ಏನ್ ವ್ಯತ್ಯಾಸ ರೀ? ಏನು ವ್ಯತ್ಯಾಸದ್ದೇನಿಲ್ರಿ, ಅದು ಗಾಡಿ ಅವ್ರವ್ರ ಅನುಕೂಲ ಮ್ಯಾಗ. ನಾವಂತೂ ಹೆಚ್ಚು ಕಡಿಮೆ ರೇಷ್ಮೆ ಮೆಸಾಕತ್ತಾಗಿಂದರೆ ಈ ಟೆಂಪ್ರವರಿ ಸಡ್ ಮ್ಯಾಗ ಮೆಸಾತು. ಇದ್ರಾಗ ಅಗ್ದಿ ಹೆಚ್ಚಿನ ರೇಷ್ಮೆ ಇಳುವರಿನ ಪಡೆದ್ರು ನಾವು. ಏನು ಮನಿನ ಬೇಕತ್ತೇನಿಲ್ಲ ಏನ್ರಿ. ನಮ್ಗೆ ಸಡ್ ಹೆಚ್ಚು ನಮ್ಗೆ ಈ ರೇಷ್ಮೆ ಮೇಯಿಸ್ಬೇಕಂದ್ರೆ ಟೆಂಪ್ರವರಿ ಸಡ್ಡನ್ನ ಚಲೋ ರೀ. ಬ್ಯಾಸಿಗೆ ರೀ ಇದೇನಾಕೈತ್ರಿ, ಎಲ್ಲ ಕಡೆಯಿಂದ ಗಾಳಿ ಬರ್ತೈತ್ರಿ. ಗಾಳಿ ಹೆಚ್ಚು ಬೆಳಕ ಬರೋದ್ರಿಂದ ವಾತಾವರಣ ಅಗ್ದಿ ಮಸ್ತ್ ಇರ್ತೈತ್ರಿ. ಬ್ಯಾಸಿಗೆ ಮಾತ್ರ ಏನೈತ್ರಿ ಇದ್ರಾಗನ ಭಾಳ ಚಲೋ ಆತ್. ಸರ್ ಇವಾಗ ನಾವು ಟೆಂಪ್ರೇಚರ್ನ ಎಷ್ಟು ಮೇಂಟೈನ್ ಮಾಡ್ಬೇಕ್ರಿ ಅದನ್ನ? ಹಾಂ ರೀ, ಅದು ಭಾಳ ಮುಖ್ಯ ಐತ್ರಿ. ಅದಕ್ಕೆ ನಾವು ಈ ಬ್ಯಾಸಿಗೆ ಟೈಮ್ದಾಗ ರೀ ಟೆಂಪ್ರೇಚರ್ ಮೇಂಟೈನ್ ಮಾಡ್ಸಿರಂದ್ರೆ ಹುಳ ಆರಾಮಾಗಿ ಮೇಯ್ತದೆ. ತಂಪು ರೀ, ಭಾಳ ಜಾಸ್ತಿನೂ ತಂಪು ಆಗ್ಬಾರ್ದು ರೀ, ಭಾಳ ಅತಿ ಕಾವಾಗಬಾರ್ದು. ಈ ಟೆಂಪ್ರೇಚರ್ ಲೆಕ್ಕ ನೋಡ್ಬೇಕಂದ್ರೆ ಅಂದ್ರೆ 24ರಿಂದ 28 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಬಟ್ ಅಷ್ಟ್ರೊಳಗೆ 24ರಿಂದ 28 ಇತ್ತಂದ್ರೆ ಹುಳ ಮೆಸಕ್ಕೆ ಅಡ್ಡಿ ಇಲ್ಲ. ಜಾಸ್ತಿ ಆಗಬಾರ್ದು. ಜಾಸ್ತಿ ಆತಂದ್ರೆ ಹುಳಕ್ಕೆ ತೊಂದರೆ ಆಗುತ್ತೆ. ಸರ್ ಇವಾಗ ರೀ ಇದು ರೇಷ್ಮೆ ಕೃಷಿಗೆ ಏನಾರ ಯಾರು ಹೊಸಬರು ಮಾಡ್ತಂದ್ರೆ ರೀ ಗೌರ್ಮೆಂಟ್ ಕಡೆಯಿಂದ ಏನೇನು ನಮಗೆ ಫೆಸಿಲಿಟಿ ಸಿಗ್ತೈತ್ರಿ? ಹಾಂ ರೀ, ಅದಾವ್ರಲ್ಲ ಸಾಕಷ್ಟು ಸೌಲಭ್ಯಗಳು ಅದಾವ್ರಿ. ಮೊದಲ ನಾಟಿ ಮಾಡ್ಬೇಕಾರೆ ಎಲ್ಲ ರೇಷ್ಮೆ ತೋಟವನ್ನು ನಿರ್ಮಾಣ ಮಾಡ್ಬೇಕು. ಮಾಡೋಕ್ಕಿಂತ ಮೊದಲ್ರಿ ನಮ್ಮ ರೇಷ್ಮೆ ಇಲಾಖೆಯನ್ನು ಭೇಟಿ ಮಾಡ್ಬೇಕು. ನಾವು ರೇಷ್ಮೆ ಹಚ್ಚಾವ್ರದ್ದು ರೀ, ಹಚ್ಚಿದ್ರೆ ನಮಗೆ ಏನೇನು ಸಲಹೆಗಳು ಮತ್ತು ಹೆಂಗೆ ಮೇಯಿಸ್ಬೇಕು ಅನ್ನೋದು ಮಾಹಿತಿ ಬೇಕಾಯ್ತು. ನಮ್ಮ ರೇಷ್ಮೆ ಇಲಾಖೆಯನ್ನು ಭೇಟಿ ಮಾಡಿರಂದ್ರೆ ಅವರ ಅಧಿಕಾರಿಗಳು ಅಂತ ಕೆಲವಷ್ಟು ಮಾಹಿತಿಗಳು ಕೊಡ್ತಾರೆ. ಈಗ ನರೇಗಾ ಯೋಜನೆ ಒಳಗೆ ದುಡ್ಡು ಬರ್ತೈತಿ, ಮತ್ತು ಈ ಸಡ್ಡ ನಿರ್ಮಾಣ ಮಾಡಿದಾಗ ಇದಕ್ಕೂ ಸ್ವಲ್ಪ ಸಹಾಯಧನ ಅಂತ ಬರ್ತೈತಿ. ಮತ್ತು ಕೆಲವೊಂದು ಸಲಕರಣೆಗಳು ಚಂದ್ರಿಕೆ ರೀ, ಈ ಸಡ್ಡು ತೊಳು ಮೆಷಿನ್ ಆಗಲಿ, ಇವೆಲ್ಲ ಸಬ್ಸಿಡಿ ರೂಪದೊಳಗೆ ಸರ್ಕಾರ ಸವಲತ್ತುಗಳು ಅದಾವ್ರಿ, ಅವನ್ನ ನಾವು ಪಡೆದುಕೋಬೇಕಂತ. ಸರ್ ಮತ್ತೆ ರೀ ಇವಕ್ಕೆ ಯಾವ್ಯಾವ ರೋಗ ಬರ್ತಾವ್ರಿ, ಯಾವ ರೀತಿ ನೋಡ್ಕೋಬೇಕ್ರಿ ನಾವು? ಹಾಂ ರೀ, ಇದು ಭಾಳ ಸೂಕ್ಷ್ಮ ರೀ. ಇದಕ್ಕೂ ಭಾಳ ರೋಗಗಳು ಅದಾವ್ರಿ. ಇದ್ರಾಕ ಈಗ ನಾವು ಕರೆಕ್ಟ್ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಅತಿಯಾಗಿ ಹೀಟ್ ಬತ್ತಂದ್ರೆ ಬೇಕಾದ್ರೆ ಅರ್ಗಾವ್ ಆತಂದ್ರೆ ಹಾಲು ರೋಗ ಅಂತ ಹೇಳ್ಬಾರ್ದು, ಹಾಲು ತೊಂಡೆ ರೋಗ ಅಂತ ಹೇಳ್ಬಾರ್ದು. ಹಾಲು ರೋಗ ರೀ ಅದು ಅತ್ಯಂತ ಭಾಳ ಕೆಟ್ಟ ರೋಗ ಅಂತ ಹೇಳ್ತೀವಿ ನಾವು. ಅದು ಬತ್ತಂದ್ರೆ ಏನಾಯ್ತು ರೀ, ಬೆಳಿನ ಫೇಲ್ ರೀ. ಅದು ಹಾಲು ತೊಂಡೆ ರೋಗ ಬರ್ದಂಗೆ ನಾವು ಈ ವಾತಾವರಣದೊಳಗೆ ಕಂಟ್ರೋಲ್ ಮಾಡ್ಬೋದು. ಮತ್ತು ಸಪ್ಪೆ ರೋಗ ಬರ್ತೈತೆ ರೀ, ಮತ್ತು ಸುಣ್ಕಟ್ಟು ಬರ್ತೈತೆ ರೀ. ಅವೆಲ್ಲ ಏನೈತೆ ರೀ, ನಾವು ಎಲ್ಲ ರೋಗ ಬರೋದಕ್ಕಿಂತ ಮುಂಚೆನೇ ಬರೋದಂಗನ ವಾತಾವರಣ ಸಚಿವ ನಿರ್ಮಾಣ ಮಾಡ್ಬೇಕು. ಸುಣ್ಕಟ್ಟು ಅಂತ ಹೇಳಿ ಬರ್ತೈತೆ ರೀ, ಭಾಳ ಅದು ಈ ಫಂಗಸ್ ಅಂತೇಳಿ ಅದು ಇದರಿಂದ ಬರ್ತೈತೆ ರೀ. ಭಾಳ ಮಳೆಗಾಲದಾಗ ಜಾಸ್ತಿ ಬರ್ತೈತೆ ರೀ. ಮಳೆಗಾಲ ಜಾಸ್ತಿ ಬತ್ತಂದ್ರೆ ಬೆಡ್ಡ ಬೂಸ್ರು ಬಂದ್ರೆ ಹೀಟ್ ಆಗಿಬಿಡೋದು ರೀ. ಕುಮಸ್ ಬತ್ತಂದ್ರೆ ವಾತಾವರಣದಾಗ ಏನಾಗತ್ತೆ ರೀ, ಆಟೋಮೆಟಿಕ್ ಕೂಡ ಸುಣ್ಕಟ್ಟು ಆಗಿಬಿಡ್ತೈತೆ ರೀ. ಅದನ್ನು ಸ್ವಲ್ಪ ನಾವು ಸುಣ್ಣ ಔಷಧಗಳನ್ನೆಲ್ಲ ಹೊಡ್ಕೊಂಡ್ರೆ ಬೆಡ್ಡನ್ನು ಕುಮಸು ಬರ್ದಂಗೆ ನೋಡ್ಕೊಂಡ್ರೆ ಸುಣ್ಕಟ್ಟು ರೋಗ ತಡೆಗಬೇಕು. ಸಪ್ಪೆ ರೋಗ ಅಂತ ಹೇಳಿ ಬರ್ತೈತೆ ರೀ, ಅದು ಅತಿಯಾದ ಕಾವು ರೀ. ಭಾಳ ಹಿಟ್ ಆತಂದ್ರೆ ಆಟೋಮೆಟಿಕ್ ಎಲ್ಲ ಹುಳ ಏನಕ್ಕಿದ್ರೆ ಕಪ್ಪಾಗಿ ಕೊಳತ ಬಿಡ್ತೈತೆ ರೀ. ಅದಕ್ಕೆ ಏನು ಮಾಡೋದು ರೀ, ಮ್ಯಾಗ ರವದಿ ಹಾಕೊಳ್ಳೋದು, ಗಿಡಗಳು ಹಚ್ಕೊಳ್ಳೋದು, ತಂಪು ನೀರು ಬಡ್ಕೊಳ್ಳೋದ್ರಿಂದ ತಂಪು ಇರೋದ್ರಿಂದ ಯಾವ ರೋಗ ಬರೋಂಗಿಲ್ಲ. ಸರ್ ಇವಾಗ ಇವಕ್ಕೆ ಜ್ವರ ಬರ್ತಾವ ಅಂದ್ರಿ, ಜ್ವರ ಅಂದ್ರೆ ಏನ್ರಿ, ಎಷ್ಟು ರೀತಿ ಜ್ವರ ಬರ್ತಾವು ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಹಾಂ ರೀ, ಇದಕ್ಕೆ ರೀ 4 ಹಂತವಾಗಿ ಜ್ವರ ಬರ್ತಾವೆ ರೀ ರೇಷ್ಮೆ ಒಳಗೆ. ಜ್ವರ ಅಂದ್ರೆ ಏನು ರೀ, ಅವ 24 ಇದು ಒಂದು 6 ಮೇವು ತಿಂದು ಅಂದ್ರೆ ರೀ ಅವು ಪರಿ ಬಿಚ್ಚಾಕ್ ಬರ್ತಾವ್ರಿ. 24 ತಾಸು ಒಟ್ಟು ಮೇವು ತಿನ್ನಂಗಿಲ್ಲ ರೀ. ಅದು ಅವು ಗಪ್ಪ ಕುಯ್ತಂದ್ರೆ ರೀ ಒಟ್ಟು ಮ್ಯಾಗಿನ ಚರ್ಮ ಪರಿ ಎಲ್ಲ ಸುಲ್ದು ಹೋಗೋತಕ್ಕಾರೆ ಅದು ಒಟ್ಟು ಮೇವು ತಿನ್ನಂಗಿಲ್ಲ. ಅದಕ್ಕೆ 1ನೇ ಜ್ವರ ಅಂತಾರೆ. ಹಂಗೆ ರೀ 1ನೇ ಜ್ವರ ರೀ, 2ನೇ ಜ್ವರ, 3ನೇ ಜ್ವರ, 4 ಜ್ವರ ಅದಾವ್ರಿ. 4 ಜ್ವರ ವರ್ಷ ಅದು ಒಂದು ಬೆಳಿ ಒಮ್ಮೆ ಮರಿ ಬತ್ತಂದ್ರೆ ರೀ ಗೂಡು ಕಟ್ಟಬೇಕಾದ್ರೆ 4 ಸರಿಗೆ ಪರಿ ಬಿಸ್ತೈತೆ ರೀ. 4 ಸರಿಗೆ ಪರಿ ಬಿಚ್ಚ 5ನೇ ಜ್ವರ ಅಂತ ಹೇಳಿ ಬರ್ತೈತೆ ರೀ. 5ನೇ ಜ್ವರಕ್ಕೆ ಲಾಸ್ಟಕ್ಕೆ ಗೂಡ ಕಟ್ಟಕತ್ ಬಿಡೋದು. ಅದಕ್ಕೆ ಏನು ಪರಿ ಬಿಸ್ತಾರಲ್ಲ ರೀ, ಅದಕ್ಕೆ ಜ್ವರ ಅಂತ ಹೇಳ್ತಾರೆ. ಅವಾಗ ನಾವು ಯಾವ ರೀತಿ ನೋಡ್ಕೋಬೇಕ್ರಿ ಅದನ್ನ? ಈ ಜ್ವರ ಬತ್ತಂದ್ರೆ ರೀ ಆ ತಪ್ಲ ತಿನ್ನೋದನ್ನ ಬಿಟ್ಟು ಬಿಡ್ತೈತೆ ರೀ. ಎಲ್ಲಾ ಹುಳ ಜ್ವರ ಕುಂಡಿರ್ತಕ ರೀ. ಒಟ್ಟ ನಾವು ಏನೈತ್ರಿ ತಪ್ಲನ್ನ ನೋಡ್ಕೋತಿರ್ಬೇಕ್ರಿ. ಜಾಸ್ತಿ ತಪ್ಲ ಹಾಕಂಗಿಲ್ಲ ರೀ. ಆ ತಪ್ಲ ತಿನ್ನಂಗಿಲ್ಲ, ಜಾಸ್ತಿ ಹಾಕಿದ್ರೆ ಒಳಗೆ ಕೂತಿ ಸತ್ತು ಬಿಡತ್ತಾರೆ ಹುಳ. ಬಟ್ ತಿಳುವ ಹಾಗೆ ತಪ್ಲ ಕೊಟ್ಬೋದು. ಎಲ್ಲ ಜಮ್ನವಾಗ ಏನು ಜ್ವರ ಕುಂಡಿರ್ತೈತಲ್ಲ ಮೂತಿ ಮ್ಯಾಗ ಮಾಡ್ಕೊಂಡು ಕೂತ್ ಬಿಡ್ತಾರೆ ಅದು. ಬಟ್ ಆಗ ತಪ್ಲ ತಿನ್ನಂಗಿಲ್ಲ ರೀ, ಬಿಟ್ಟು ಬಿಡೋದ್ರಿ ಅದನ್ನ 24 ತಾಸು. ಎಲ್ಲ ಜ್ವರ ಕುಯ್ತಂದ್ರೆ ರೀ ನಾವು ಸುನೂತ್ ಪುಡಿ ಹೊಡೆದು ಬಿಡ್ತಾರೆ ಅವ್ಕೆ. ಬಟ್ ಗಾಳಿಗೆ ಎಲ್ಲ ತಪ್ಲ ಆರ್ಲತ್ತ ಹೇಳ್ರಿ, ಮತ್ತೆ ಯಾವ್ದೋ ರೋಗ ಬರೋದಂಗೆ ತಳದಾಗ ಎಲ್ಲ ಸುನೂತ್ ಪುಡಿ ಹೊಡೆದು ಬಿಟ್ಬಿಡ್ತಾರೆ. 20 ಎಲ್ಲ ಪರಿ ಪಾಸ್ ಆಗೋತಕ್ಕ ನಂತರ ಎಲ್ಲ ಪಾಸ್ ಆತಂದ್ರೆ ಮತ್ತು ಉಜೇತ ಒಂದು ಪೌಡ್ರ್ ಬರೋದ್ರಿ, ತೆಳ್ಳಗೆ ಅದನ್ನ ಹೊಡೆದ್ಬಿಡ್ತೀವಿ. ಹೊಡೆದವ್ರು ಏನು ಮಾಡಿದ್ರು ತಪ್ಪಲ ಕೊಟ್ಬಿಡ್ತಾರೆ, ಮಸ್ತ್ ಸ್ಟಾರ್ಟ್ ಆಕತ್ರಿ ಮೇಯಕ್ಕೆ. ಸರ್ ಇವಾಗ ರೀ ನೀವು ಇಲ್ಲಿ ಮ್ಯಾಲೂ ಎಲ್ಲ ಮಂಚರದಾನಿ ಹಾಕೊಂಡಿರಿ, ಸುತ್ತ ಕಡೆನೂ ಹಾಕಿರಿ, ಇದನ್ನ ಯಾಕೆ ಹಾಕಿರಿ? ಇದು ಮಂಚರದಾನಿ ಯಾಕೆ ಹಾಕಿದ್ದು ಅಂದ್ರೆ ರೀ ಈ ರೇಷ್ಮೆ ಹುಳುಗಳಿಗೆ ಭಾಳ ಕೊತ್ತದಾವ್ರಿ. ಇದಕ್ಕೆ ಮಂಚರದಾನಿ ಹಾಕೋದು ಕಾರಣ ಅಂದ್ರೆ ಹೂಜಿ ಬರೋದ್ರಿ, ಹೂಜಿನ ಹೊಣ ರೀ. ಅದೇನು ಮಾಡ್ತೈತೆ ರೀ, ಮರಿ ಮಾಡ್ಕೋ ಸಂಬಂಧ ನಮ್ಮ ರೇಷ್ಮೆ ಹುಳನ ಕಡಿತೈತಿರ ಅದು. ಇದ್ರಾಗನ ಮರಿ ಮಾಡ್ಕೋತೈತಿರ ಅದು. ಆ ಹೂಜಿನ ಹೊಣ ಕಡಿಬಾರ್ದು ಅನ್ನೋಂಗೆ ಇದನ್ನು ಮಂಚರದಾನಿ ಹಾಕಿರ್ತೀವಿ ರೀ. ಮತ್ತು ಹುಳ ಹುಪ್ಪಡಿ ಬರ್ದಂಗೆ ರೀ,
ಮತ್ತು ಹಲ್ಲಿ ಬರ್ದಂಗ ಇಲಿ ಪೈಲಿ ಬರ್ದಂಗ ರೀ ಬಟ್ ಏನೋ ಹುಳ ಇವಕ್ಕೆ ಭಾಳ ಅಂದ್ರೆ ಇಲಿ ತಿತ್ತತ್ರಿ ಮುಂಗ್ಲಿ ತಿತ್ತತ್ರಿ ಮತ್ತು ಹೂಜಿ ಕಡಿದಿದ್ರಿ ಇರಿಬಿ ಹೊತ್ತತ್ರಿ ಹಿಂಗಾಗಿ ಎಲ್ಲದಕ್ಕೂ ಆಹಾರ ಇದ್ದಂಗನ ಇರೋದು. ಸರ್ ಇವಾಗ ನಿಮ್ದು ರೇಷ್ಮೆ ಎಷ್ಟು ಎಕರೆ ಹಚ್ಚಿರಿ ನೀವು? ಈಗ ಸದ್ಯ ನಮ್ಮದ 2 ಎಕರೆ ಐತ್ರಿ. ಈಗ ಮೊದಲಿಗೆ ನಾವು ರೇಷ್ಮೆ ಫಸ್ಟ್ ಹಚ್ಬೇಕಾದ್ರೆ 20 ಗುಂಟೆ ಅಷ್ಟೇ ಹಚ್ಚಿದ್ವಿ. ನಂತರ ಅದನ್ನ ಹಂಗ ನಮ್ಗೆ ರೇಷ್ಮೆ ಚಲೋ ಆತ್ರಿ. ಮತ್ತೆ 1 ಎಕರೆ ರೀ, 1 ಎಕರೆದಿಂದ 1.5 ಎಕರೆ ರೀ, 1.5 ಎಕರೆಯಿಂದ 2 ಎಕರೆ ಮಾಡ್ಕೊಂಡ್ರಿ. ಈಗ ಸದ್ಯ ಮೇಯಾಗಿದ್ದು 2 ಎಕರೆ ಸ್ಟಾರ್ಟ್ ಆತ್ರಿ. 2 ಎಕರೆ ಏನು ರೇಷ್ಮೆ ಮಾಡ್ಕೊಂಡ್ರಲ್ಲ, 1 ಎಕರೆದ್ದು 2 ಪ್ಲಾಟ್ ಮಾಡ್ಕೊಂಡ್ರು. 1 ಎಕರೆ 1 ಪ್ಲಾಟ್ ರೀ, ಮತ್ತೊಂದು 1 ಎಕರೆ ಪ್ಲಾಟ್. ಸರ್ ಇವಾಗ ನೀವು ಎಷ್ಟು ವರ್ಷದಿಂದ ಮಾಡತ್ತೀರಿ? ನಾವು ಹೆಚ್ಚ ಕಡಿಮೆ 10ರಿಂದ 15 ವರ್ಷ ಹತ್ರ ಮಾಡಕತ್ತೀವಿ. ಈಗ ಆರಂಭ ಅಂದ್ರೆ 10 ವರ್ಷದ ಹಿಂದೆ ನಿಮಗೆ 1 kg ರೇಷ್ಮೆ ಎಷ್ಟೈತ್ರಿ, ಇವಾಗ ಎಷ್ಟೈತ್ರಿ? ಆಗಿನ ಲೆಕ್ಕ ನೋಡ್ಬೇಕಾದ್ರೆ ಈಗ ಭಾಳ ಫರ್ಕ್ ಐತ್ರಿ. ಈಗ ಫಸ್ಟ್ ಸ್ಟಾರ್ಟ್ ನಾವು ಹಚ್ಚಿದಾಗ ರೀ 500 ರೂಪಾಯಿ ಇತ್ತು ರೀ. ಸ್ಟಾರ್ಟಿಂಗ್ 500 ರೂಪಾಯಿ ಹೋಗೈತ್ರಿ. 4,500 500 ರೀ. ಬರ್ಬಾರ್ದು ಏನಾತ್ರಿ ಆಗ ಬರೀ ಕಮ್ಮಿ ಇತ್ತು ರೇಷ್ಮೆ 20 ಗುಂಟೆ. ಅದ್ರ ರೇಟ್ ಚಲೋ ಆತನ ಹಂಗೆ ಜಾಸ್ತಿ ಮಾಡ್ಕೊಂಡ್ರಿ. 1 ಎಕರೆ ಹಿಂಗೆ 1.5 ಎಕರೆ ನಡಬಾರ್ಕ ಏನಾತ್ರಿ ರೇಷ್ಮೆ ಜಾಸ್ತಿ 1 ಎಕರೆ 1.5 ಎಕರೆ ಮಾಡಿದಾಗ ಕರೋನಾ ಬಂದ್ಬಿಟ್ಟಿದ್ರಿ. ಕರೋನಾ ಬಂದ ಟೈಮ್ದಾಗ ರೀ ಮಾರ್ಕೆಟ್ ಇಲ್ರಿ, ಕೇಳೋರೆಲ್ಲ ಹೋದ ರಾಮನಗರ ಸರ್ಕಾರ ಎಲ್ಲ ಲಾಕ್ಡೌನ್ ಮಾಡಿಬಿಡ್ತಾರೆ. ಭಾಳ ಸಮಸ್ಯೆ ಆಗಿಬಿಡ್ತಾರೆ ನಮಗೆ 1 ವರ್ಷ ಟೈಮ್ದಾಗ. ಆ ಟೈಮ್ದಾಗ ಬರೀ 200 ರೂಪಾಯಿ ಕೆಜಿ ಮಾರಿದ್ರು 1 ವರ್ಷ ರೀ. 200ರಿಂದ 250 ರೂಪಾಯಿ ಕೆಜಿ ತಗ ಮಾರ್ರಿ. ಅದ್ರ ಖರ್ಚು ವೆಚ್ಚ ಅಷ್ಟೇ ಹೋಗಿಬಿಡತ್ರಿ. ಅದು ಈತದ್ಲ ಕರೋನಾ ಏನೋ ಟೈಮ್ ಇರ್ತ್ರಿ, ಆಗ ರೇಟ್ ಜಾಸ್ತಿ ಆಗಿಬಿಡ್ತಾರೆ. ನಮ್ಗೆ 600 500ರಿಂದ ಹಿಡಿದ್ರಿ 600 700 800 800 ತನಕ ನಮಗೆ ಗೂಡ ಮಾರಾಟ ಆಗೈತ್ರಿ. ಸರ್ ಇವಾಗ ರೀ ನೀವು 1 ಎಕರೆ ಒಳಗೆ ಎಷ್ಟು ಮೊಟ್ಟೆ ಮೇಯಿಸ್ತಾರ್ರಿ? ನಾವು 1 ಎಕರೆಗೆ ಸದ್ಯ ರೀ 150ರಿಂದ 170 ಮೊಟ್ಟೆ ತನಕ ಮೇಯಿಸ್ತೀವಿ. ಸರ್ ಇವಾಗ 100 ಮೊಟ್ಟೆಗೆ ರೀ ನೀವು ಎಷ್ಟು ಇಳುವರಿ ತೆಗಿತೀರಿ? ಈಗ ನಾವು 100 ಮೊಟ್ಟೆ ನೋಡ್ಬೇಕಾರೆ 100 ಮೊಟ್ಟೆಗೆ 130 ಕೆಜಿ ತನಕ ಇಳುವರಿ ಕೊಡೋದು. 130? ಹಾಂ ರೀ. ಈಗ 150 ಮೊಟ್ಟೆ ಹೇಳಿನಲ್ರಿ, 150 ಮೊಟ್ಟೆಗೆ ರೀ 180ರಿಂದ 185 ಕೆಜಿವರೆಗೆ ಇಳುವರಿ ನಾ ಪಡ್ದನ್ರಿ. ಒಂದು ಎಕರೆದಾಗ. ಅಂದ್ರೆ ಸರ್ ಇವಾಗ ರೀ ಒಂದಿಷ್ಟು ಜನ ಮಾಡ್ತಿರ್ತಾರ್ರಿ, ನಾನು ಕೇಳಿದೀನಿ ರೀ, ಈಗ 100 ಮೊಟ್ಟೆಗೆ 60ರಿಂದ 70 kg ಅಷ್ಟ ಇಳುವರಿ ತೆಗಿತಾರ್ರಿ. ಬಟ್ ನೀವು ಈಗ 130ರಿಂದ 150 ತನಕ ತೆಗಿಯಾತಿರಿ, 180 ಅನ್ನತ್ತೀರಿ. ಯಾವ ರೀತಿ ನಿಮ್ಮದು ಯಾವ ರೀತಿ ಮೇಂಟೈನ್ ಮಾಡಿದ್ರಿ? ಈಗ ನಾವು 100ಕ್ಕೆ 100 ಹೆಚ್ಚು ಇಳುವರಿ ಬರ್ಬೇಕಂದ್ರೆ ಯಾವ ರೀತಿ? ಅಲ್ಲೇ ಐತ್ರ ಮೊದಲು ಮೇನ್ ಪಾಯಿಂಟ್. ನಾವು ಮೊದಲು 100ಕ್ಕೆ 100 ಇಳುವರಿ ಪಡಿಬೇಕಾಗಿತ್ತಂದ್ರೆ ಮೊದಲೇ ಅಗ್ದಿ ಹೊಲ್ದಾಗ ಏನಾದ್ರೆ ತಪ್ಪಲ ಅಗ್ದಿ ಫಸ್ಟ್ ಕ್ಲಾಸ್ ಬೆಳೆಸ್ಬೇಕ್ರಿ. ಚಲೋ ತಂಗ ತಪ್ಪಲ ಬೆಳೆಸ್ಬೇಕ್ರಿ. ಚಲೋ ಮರಿ ತಂದ ಏನು ನಾವು ಸಣ್ಣ ಮರಿತಿರ್ತಾರಲ್ಲ ಆಗಿಂದನ ಭಾಳ ಅವ್ನ ಕಾಳಜಿ ಮಾಡ್ಬೇಕು, ತಿಳುವಾಗಿ ಇಟ್ಕೋಬೇಕ್ರಿ. ಪ್ರತಿಯೊಂದು ರೇಷ್ಮೆ ಹುಳನ ಗಮನದಲ್ಲಿ ಇಟ್ಕೋಬೇಕ್ರಿ. ನಾವು ಒಂದು ಹುಳ ಒಟ್ಟ ಮಿಸ್ ಆಗದಂಗ ನೋಡ್ಕೋಬೇಕ್ರಿ. ಹಂತವಾಗಿ ಮೇಯತೈತಿ ಎಲ್ರು ಏನು ದಟ್ಟ ಆಗೈತಿ ತಿಳುವಾಗೈತಿ ಎಲ್ಲ ತಿಳುವಾಗಿ ಇಟ್ಕೋಬೇಕ್ರಿ. ಪ್ರತಿಯೊಂದು ಹುಳ ಏನು ಸಾಯ್ದಂಗೆ ನೋಡ್ಕೊಂಡ್ರಂದ್ರೆ ಗ್ಯಾರಂಟಿ ಇಳುವರಿ ಬೀಳ್ತೈತಿ. ಆ ಥರ ಮಾಡಿದ್ರೆ ಮತ್ತು ಚಲೋ ತಪ್ಪಲ ಹಾಕೋದ್ರಿಂದ ಅದನ್ನು ಹೆಚ್ಚು ನಾವು ಕಾಳಜಿ ಮಾಡ್ಬೇಕು. ಕಾಳಜಿ ಮಾಡೋದ್ರಿಂದ ಜಾಸ್ತಿ ತಪ್ಪಲ ಕೊಡೋದು ಮತ್ತು ಇದನ್ನು ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ಅನುಕೂಲ ಆಕೈತಿ. ಸರ್ ಇವಾಗ ರೀ ಇದು ರೇಷ್ಮೆದ ಮಾರುಕಟ್ಟೆ ಬಗ್ಗೆ ಸ್ವಲ್ಪ ಹೇಳ್ರಿ. ಅಂದ್ರೆ ನಮ್ಮ ಏಷ್ಯಾ ಖಂಡ ಒಳಗೆ ಅತ್ಯಂತ ದೊಡ್ಡ ಮಾರುಕಟ್ಟೆ ನಮ್ಮ ರಾಮನಗರ ಮಾರುಕಟ್ಟೆ ರೀ. ಅಲ್ಲಿ ನೀವು 2 ಬಾರಿ ಪ್ರಥಮ ಸ್ಥಾನ ತಗೊಂಡ್ರಿ, ಅತ್ಯಂತ ಹೆಚ್ಚು ಇಳುವರಿ. ಅದಕ್ಕಾಗಿ ಸ್ವಲ್ಪ ಅದ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಹೇಳ್ರಿ. ಈಗ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಅನುಕೂಲ ಐತ್ರಿ ಸದ್ಯ ನಮ್ಗೆ. ಮೊದಲು ನಾವು ಫಸ್ಟ್ ರೇಷ್ಮೆ ಹೆಚ್ಚಿದಾಗ ರೀ ಆ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಆಗೆಲ್ಲ ಕ್ಯಾಶ್ ಕೊಡ್ತಾರೆ ಕೈಯಾಗ್ರಿ. ಆಗ ಒಂದು ಸ್ವಲ್ಪ ನಮಗೆ ದೂರ ಆಗಿತ್ತು, ಹೋಗಕ್ಕೆ ತೊಂದರೆ ಆಕೈತ್ರಿ. ಈಗ ಸದ್ಯ ಹೇಳ್ಬೇಕಾದ್ರೆ ರೀ ಭಾಳ ಅನುಕೂಲ ಐತ್ರಿ. ಈಗ ಎಲ್ಲ ಆನ್ಲೈನ್ ಪೇಮೆಂಟ್ ರೀ. ಮತ್ತು ನಾವು ಎಷ್ಟೇ ಗೂಡು ಹೋದ್ರೂ ಅಗದಿ ಆರಾಮವಾಗಿ ಮಾರಾಟ ಆಕೈತಿ. ನಾವು ಯಾವ ರೀತಿ ಕ್ವಾಲಿಟಿ ಗೂಡುಗಳು ಇದ್ರು ಅದ ತಕ್ಕಂತೆ ರೇಟ್ಗಳಾಕೈತ್ರಿ. ಹಿಂಗಾಗಿ ನಮ್ಮ ರಾಮನಗರ ರೇಷ್ಮೆ ಮಾರುಕಟ್ಟೆ ಒಳಗೆ ನಮಗೆ ಭಾಳ ಚಲೋ ಅನ್ಸೈತ್ರಿ. ಮತ್ತು ಮಾರ್ಕೆಟ್ ಅಂದ್ರೆ ನಮ್ಮ ಗೋಕಾಕ್ ಮಾರ್ಕೆಟ್ ಅಗದಿ ಉತ್ತಮ ಮಾರ್ಕೆಟ್ ಐತಿ. ಇಲ್ಲೂ ಕೊಡ್ಬೋದು, ಅಲ್ಲಿ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ನೋಡ್ರಿ ಇವರ ರಾಮನಗರ ಮಾರ್ಕೆಟ್ ಒಳಗೆ ಅತ್ಯಂತ ಹೆಚ್ಚು ಇಳುವರಿ ತಗೊಂಡಾರ. ಅದ್ರ ಸಂಬಂಧನ 2 ಬಾರಿ ಪ್ರಶಸ್ತಿ ಬಂದೈತಿ. ಮತ್ತು ಇವರು ಹಲವಾರು ರೇಡಿಯೋ ಕಾರ್ಯಕ್ರಮದಾಗೂ ಭಾಗವಹಿಸಿದಾರ. ಮತ್ತು ಈಗ ಹಲವಾರು ಕೃಷಿ ಕಾರ್ಯಕ್ರಮದಾಗೂ ಪ್ರಶಸ್ತಿ ತಗೊಂಡಾರ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಈಗ ನಾವು ಉತ್ತಮವಾದ ಗೂಡು ರೇಷ್ಮೆ ಬೆಳೆದಾಗ ರೀ ರಾಮನಗರದ ರಾಮ್ ಮಾರ್ಕೆಟ್ದಾಗ ರೀ 2 ಸರಿಗೆ ಪ್ರಥಮ ಸ್ಥಾನ ಮಾರಾಟ ಆಗೈತ್ರಿ. ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗೈತ್ರಿ ನಮ್ದು ರೀ. ಆ ಮಾರಾಟ ಆದಾಗ ರೀ 1-2 ಅಲ್ಲಿ ಪ್ರಶಸ್ತಿ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ ನಮಗೆ. 2 ಸರಿಗೆ ಇಂಥವ ಪ್ರಥಮ ಸ್ಥಾನ ಪಡೆದಕ್ಕಾಗ ಇದನ್ನ ಪ್ರಶಸ್ತಿ ಕಾರ್ಡ್ ಕೊಟ್ಟಾರ 2 ಸರಿಗೆ. ಮತ್ತೆ ಎಲ್ಲಿ ಯಾವ ಬಂದವ್ರಿ? ಹ್ಞೂ ರೀ. ಅದು ಈಗ ಪ್ರಶಸ್ತಿ ಕಾರ್ಡ್ ಕೊಟ್ಟಾಗ್ರೆ ಈಗ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಒಂದು ಗ್ರೂಪ್ ಐತ್ರಿ. ಆ ಗ್ರೂಪ್ ಅವ್ರು ಏನು ಮಾಡಿದ್ರಿ, ಯಾರು ವಿಶೇಷ ಹಿಂಗೆ ಅವ್ರು ನೋಡಿದಿರ್ತಾರೆ ಅವ್ರ ರೈತರನ್ರಿ ಯಾರು ಅಂತೇಳಿ, ಚಲೋ ರೈತ ಯಾರು ಅಂತೇಳಿ. ಅಂಥದ್ರಾಗ ನಮ್ಮದು ಉತ್ತಮ ರೇಷ್ಮೆ ಬೆಳೆಗಾರ ಒಳಗೆ ಅಂತೇಳಿ ಆಯ್ಕೆ ಮಾಡಿರಿ ಅವ್ರು ಮಾಡಿದಾಗ ನಮ್ಗೆ ಪ್ರಶಸ್ತಿ ಅವರೊಂದು
ಉತ್ತಮ ರೇಷ್ಮೆ ಬೆಳೆಗಾರರು ಅಂತ ಹೇಳ್ರಿ ಹಾಂ ಪ್ರಶಸ್ತಿಯನ್ನು ಕೊಟ್ಟರೆ ಸನ್ಮಾನ ಮಾಡಿದ್ದಾರೆ. ಹಾಂ ಹಾಂ ಅದನ್ನ ಆದ ನಂತರ ರೀ ಮತ್ತು ಕೃಷಿ ಇಲಾಖೆ ಅರಭಾವಿ ಕೃಷಿ ಇಲಾಖೆ ಒಳಗೆ ಅವರು ಅತ್ಯುತ್ತಮ ರೇಷ್ಮೆ ಬೆಳೆಗಾರರು ತಾಲೂಕು ಮಟ್ಟದಾಗ ಬೆಳೆಗಾರ ಅಂತೇಳಿ ಅವರು ಆಯ್ಕೆ ಮಾಡಿದ್ರು ಪ್ರಶಸ್ತಿ ಕೊಟ್ಟಾರೆ. ಇತ್ತದ್ಲಾಗೆ ಮತ್ತೇನಾದ್ರಿ ಈ ಗೋಕಾಕ್ ವಾಯ್ಸ್ ಅಂತೇಳಿ ಕಾರ್ಯಕ್ರಮ ಇದ್ರಿ, ಅಲ್ಲಿ ಗೋಕಾಕ ಮಂದಿಯ ಧ್ವನಿ ಅಂತೇಳಿ ಅಲ್ಲಿ ಸಂದರ್ಶನ ಕಾರ್ಯಕ್ರಮ ಕೊಟ್ಟಿದ್ರು. ಓಕೆ ಸರ್, ಇವಾಗ ರೀ ನಾವು 1 ಎಕರೆ ರೇಷ್ಮೆ ಹಚ್ಚಿದ್ವು ಅಂದ್ರೆ ರೀ ಒಂದು ವರ್ಷಕ್ಕೆ ಎಷ್ಟು ಆದಾಯ ತೊಗೋಬೋದ್ರಿ? ಹಾಂ, ಈಗ 1 ಎಕರೆ ಸ್ಟಾರ್ಟ್ ಹಚ್ಚಿದ್ವು ಅಂದ್ರೆ ರೀ ಮೊದಲಿಗೆ 1 ರಿಂದ 2 ಬೆಳೆ ಆದಾಯ ಕಡಿಮೆ ಬರ್ತೈತೆ ರೀ. ಅಂದ್ರೆ ತಪ್ಪಲ ಭಾಳ ಬರಂಗಿಲ್ಲ ರೀ. ಹಂತ ಹಂತವಾಗಿ 2ನೇ ಬೆಳೆ ಅಥವಾ 3ನೇ ಬೆಳೆಯಿಂದ ಸ್ಟಾರ್ಟ್ ಆಕೈತೆ ರೀ. ಮೊದಲಿಗೆ ಒಟ್ಟು 50 ಮಟ್ಟಿ ಮೇಯ್ತೈತೆ ರೀ. ಅದ 50 ಮಟ್ಟಿ ಮೇಯ್ತಂದ್ರೆ ಒಂದು 50 kg ಒಂದು 25,000-30,000 ರೂಪಾಯಿ ಆಗೈತೆ. ಹೊಂತಾಗಿ ಏನಾಗೈತೆ 1 ಎಕರೆಗೆ ರೀ 100, 120, 50 ರೀ. ಈಗ ನಮ್ಮ ಒಂದು ವರ್ಷ ಆತಂದ್ರೆ ರೀ 1 ಎಕರೆಗೆ 150 ರಿಂದ 60 ಮಟ್ಟಿ ಮೇಯ್ತಂದ್ರೆ ರೀ 150 kg ಹಿಡ್ರಿ ನೀವು 700 ರೂಪಾಯಿ ಸರಾಸರಿ ಹಿಡಿದ್ರು 1,00,000 ರೂಪಾಯಿ ಆಕೈತೆ ರೀ. ಹಂಗೆ 1 ಎಕರೆಗೆ ಒಂದು ವರ್ಷಕ್ಕೆ 4 ರಿಂದ 5 ಬೆಳೆ ಬರ್ತಾವೆ. ಬಟ್ ಎಲ್ಲ ಬೆಳೆ ಚಲೋ ಬಂದಂದ್ರೆ ರೀ 4 ಲಕ್ಷದಿಂದ 4.5 ಲಕ್ಷ ತನಕ 1 ಎಕರೆಗೆ ಇಳುವರಿ ಬರ್ತೈತೆ. ಅಷ್ಟು ಆದಾಯ ಬಂದೇ ಬರ್ತೈತೆ ರೀ. ಈಗ ನಿಮ್ಮದು ನೀವು ಎಷ್ಟು ಇಳುವರಿ ತೆಗಿತೀರಿ 2 ಎಕರೆ ಒಳಗೆ? ಈಗ 2 ಎಕರೆ ಒಳಗೆ ನಾವು ನೋಡ್ರಲ್ಲ ಒಂದೊಂದು ಬೆಳೆಗೆ ರೀ 150 kg ಅಂತೂ ಗ್ಯಾರಂಟಿ ಇಳುವರಿ ಪಡೆದ ಹೆಚ್ಚ ಕಡಿಮೆ ವರ್ಷ ರೇಟ್ ಚಲೋ ಇರೋದ್ರಿಂದ 700ರಿಂದ 7,500, 800 ತನಕ ಗೂಡು ಮಾರಾಟ ಆಗ್ಯಾವ. ನಮಗೆ ಒಂದು ಬೆಳೆಗೆ ರೀ 1 ಲಕ್ಷ ರೀ 1,10,000 ರೀ 1,30,000 ತನಕ ನಮ್ಮ ಒಂದೊಂದು ಬೆಳೆಗೆ ಆಗ್ಯಾವ್ರಿ. ಮತ್ತು ಕಮ್ಮಿ ರೇಟ್ ಇದ್ದಾಗ ಕಮ್ಮಿನೂ ಹಾಕವ್ರಿ. ಹೆಚ್ಚು ಕಡಿಮೆ ನಮಗೆ ಒಂದೊಂದು ವರ್ಷ ರೀ ಟೋಟಲ್ 2 ಎಕರೆ ನೋಡಿದಾಗ ರೀ 8ರಿಂದ 9,000 ಲಕ್ಷ ತನಕ ಆಗ್ಯಾವ. ಹಾಂ ರೀ ಸರ್, ಇವಾಗ ರೀ ನಾವು ಇದನ್ನ 1 ವರ್ಷದಾಗ ಎಷ್ಟು ಬ್ಯಾಚ್ ತೆಗಿಬೋದ್ರಿ ಇಂಥವ? ಇವನ್ ರೀ ಈಗ ನೋಡಿ ಸ್ಟಾರ್ಟಿಂಗ್ ಈಗ 8ರಿಂದ 9 ಅಂತೂ ಗ್ಯಾರಂಟಿ ಬರ್ತಾವೆ. ಹಾಂ ರೀ ಈಗ ಡಬಲ್ ನಾಟ್ ಮಾಡಿರ್ತಾರೆ 1 ಎಕರೆಗೆ 4ರಿಂದ 5 ರೀ. ಹೆಚ್ಚು ಕಡಿಮೆ ಡಬಲ್ ನಾಟಿ ಮಾಡಿದಾಗ 8ರಿಂದ 9 ಬೆಳೆ ಬಂದು ಬರ್ತಾವೆ. ಸರ್, ಇವಾಗ ರೀ ನಾವು ವೀಕ್ಷಕರಿಗೆ ಬರೀದ ಅಷ್ಟು ಆದಾಯ ಬರ್ತೈತಿ ಅಷ್ಟು ಲಾಸ್ ಐತಿ ಇದನ್ನ ಅಷ್ಟೇ ಹೇಳ್ಬಾರ್ದ್ರಿ. ಈಗ ನಿಜವಾಗ್ಲೂ ಇದ್ರೊಳಗೆ ಏನಾರ ನಿಮಗೆ ಕಷ್ಟ ಅನ್ಸೈತೇನ್ರಿ? ಈಗ 10 ವರ್ಷ ಒಳಗೆ ಯಾವ ರೀತಿ ಇದಾಕೈತ್ರಿ ಇದು? ಕಷ್ಟನೂ ಐತ್ರಿ, ಅದ್ರ ತಕ್ಕಂತೆ ಸರಳನೂ ಐತ್ರಿ. ಕಷ್ಟ ಇಲ್ದ ಯಾವುದು ಆದಾಯ ಬರಂಗಿಲ್ಲ. ಅದ್ರ ತಕ್ಕಂತೆ ದುಡ್ಡಿಕೆನೂ ಐತ್ರಿ. ಮತ್ತೆ ಏನಂದ್ರೆ ನಾವು ಹೊಲದಾಗ ರೇಷ್ಮೆ ತಪ್ಪಲ ಚಲೋದಂಗೆ ಬೆಳೆಸ್ಬೇಕು. ಅಲ್ಲಿ ಗೊಬ್ಬರ ಆಗಲಿ ಸಗಣಿ ಗೊಬ್ಬರ ಆಗಲಿ ತಪ್ಪಲ ಕ್ವಾಲಿಟಿ ಬರೋದನ್ನ ನಾವು ನೋಡ್ಕೋಬೇಕ್ರಿ. ಅಲ್ಲಿ ಎಷ್ಟು ತಪ್ಪಲ ಕ್ವಾಲಿಟಿ ಬರೋದ್ರಲ್ಲ ಅದೇ ಥರನಾಗಿ ಹುಳ ಮೆಸೋದನ್ನು ಅಷ್ಟು ತರಸ ಐತಿ. ಈಗ ನಾವು ಹುಳ ತಂದು ಹಾಕಿದ್ದು ತಪ್ಪಲ ಹಾಕಿದ್ದು ಅಂದ್ರೆ ಬಗ್ಗೆ ಹಾಕ್ತಂಗಲ್ರಿ. ಅದನ್ನ ಹುಳ ಮೇಯತೈತಿ ಇಲ್ರಿ, ಯಾವ ರೀತಿ ಮೇಯತೈತಿ ಅದನ್ನ ಹೆಂಗೆ ಇಟ್ಕೋಬೇಕು, ಎಷ್ಟು ತಿಳು ಇಟ್ಕೋಬೇಕು, ಎಷ್ಟು ರ್ಯಾಕ್ಗಳು ಮಾಡ್ಕೋಬೇಕು ರೀ, ಅದನ್ನು ಹುಳ ತಪ್ಪಲ ಹೆಂಗೆ ಹಾಕ್ಬೇಕು, ವಾತಾವರಣ ಹೆಂಗೆ ಮಾಡ್ಕೋಬೇಕು ರೀ. ಇದಕ್ಕೆ 100ಕ್ಕೆ 100 ನಾವು ಇಳುವರಿ ಪಡಿಬೇಕಾಗಿತ್ತಂದ್ರೆ ರೀ 100ಕ್ಕೆ 100 ಕೆಲಸ ನಾವು ಮಾಡಬೇಕಾರೆ ಎಷ್ಟು ನಾವು ಅದ್ರ ಕೆಲಸ ಅದ್ರ ಕಾಳಜಿ ಮಾಡ್ತೀವಿ ಅದ್ರ ಮ್ಯಾಗ ನಮ್ಗೆ ಇಳುವರಿಯನ್ನು ಡಿಪೆಂಡ್ ಮಾಡ್ತೈತಿ. ಸರ್, ಇವಾಗ ರೀ ಎಷ್ಟೋ ಯುವಕರ ಗೌರ್ಮೆಂಟ್ ಜಾಬ್ ಅಂತೇಳಿ ಅದ್ರ ಹಿಂದೆ ಬಿದ್ದಾರ್ರಿ. ಮತ್ತು ಒಂದಿಷ್ಟು ಮಂದಿ ಏನು ಮಾಡತ್ತಾರೋ 10-15 ಸಾವಿರ ರೂಪಾಯಿಗೆ ಪ್ರೈವೇಟ್ ಕಂಪ್ನಿ ಅಲ್ಲಿ ಹಗಲು ರಾತ್ರಿ ದುಡಿಯಾತಾರ್ರಿ. ಅವ್ರು ಏನ್ರ ಯುವಕರ ಈ ಕೃಷಿ ಮಾಡಿರ ಉತ್ತಮ ಐತೇನ್ರಿ ಹೊಲ ಇದ್ದವ್ರ? ಹಾಂ ರೀ ಮಾಡ್ಬೋದ್ರಿ. ಅಂತ ಯುವಕರಿಗೆ ನಾವು ರೇಷ್ಮೆ ಕೃಷಿಗೆ ಬರ್ರಿ ಅಂತೇಳಿ ಭಾಳ ಇದನ್ನ ಮಾಡಿದ್ರು. ಮತ್ತೆ ಯಾಕಂದ್ರೆ ಸ್ವಂತ ಜಮೀನು ಇರ್ಬೇಕು. ಸ್ವಂತ ಜಮೀನು ಇತ್ತಂದ್ರೆ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡೋಕ್ಕಿಂತ ರೇಷ್ಮೆ ಕೃಷಿ ಮಾಡ್ಕೊಂಡ್ರೆ ಭಾಳ ಚಲೋ ಐತ್ರಿ. ಯಾಕಂದ್ರೆ ಸ್ವಂತ ಉದ್ಯೋಗ ಆಗಿಬಿಡತೈತ್ರಿ. ಅದು 1 ಎಕರೆ ಜಮೀನು ಇಲ್ರಿ 20 ಗುಂಟೆ 1 ಎಕರೆ ರೇಷ್ಮೆ ನಾಟಿ ಮಾಡ್ಕೊಂಡ್ರೆ 20 ಗುಂಟೆದು 2 ಲಾಟ್ ಮಾಡ್ಕೊಳ್ರಿ. ಒಂದು 20 ಗುಂಟೆಗೆ 100 ಮಟ್ಟೆ ಮೇದಿದ್ದು ರಾಮ್ ನಾವು 100 ಮಟ್ಟೆ ಮೇಯಿಸಿದ್ವಿ ಅಂದ್ರೆ 80ರಿಂದ 100 kg ತನಕ ಇಳುವರಿ ಬಿದ್ದೇ ಬೆಳೆದ 500 ರೂಪಾಯಿ ಮರಿತಂದ್ರು 50,000 ರೂಪಾಯಿ ಆಕೈತಿ. ಒಂದು 10,000 ರೂಪಾಯಿ ನಾವು ಖರ್ಚು ವೆಚ್ಚ ಹೋದ್ರೆ ರೀ 30ರಿಂದ 40,000 ರೂಪಾಯಿ ನಮ್ಗೆ ಉಳಿತಾಯ ಆಕೈತಿ. ಮತ್ತೆ ನೆಳನ್ ತೆಗದ್ರಿ ಆರಾಮವಾಗಿ ನಾವು ಏನು ಮುಂಜಾನೆ ಒಂದು ಟೈಮ್ ರೀ ಸಾಯಂಕಾಲ ಒಂದು ಟೈಮ್ ತಪ್ಪಲ ಕಡಿದ್ರು ಆರಾಮ್ ಸದ್ಯಾಗ ನಾವು ಬೇಕಾದಂಗೆ ಕೆಲಸ ಮಾಡ್ರ ಅಂತ ಯುವಕರಿಗೆ ಭಾಳ ಅನುಕೂಲ ಐತ್ರಿ. ಅದನ್ನು ರೇಷ್ಮೆ ಕೃಷಿ ಮಾಡೋದ್ರಿಂದ ಅವ್ರಿಗೆ ಭಾಳ ಹೆಲ್ಪ್ ಆಕೈತಿ ನನಗೆ. ಅಂದ್ರೆ ಈಗ ಎಲ್ಲಾ ಖರ್ಚು ತೆಗೆದು ಒಂದು ತಿಂಗಳಿಗೆ 30ರಿಂದ 40,000 ರೂಪಾಯಿ ಉಳಿತೈತಿ. ಹಾಂ ರೀ 20 ಗುಂಟೆ ಎಕರೆ 20 ಗುಂಟೆ 20 ಗುಂಟೆ ಎಕರೆಗೆ ಮಾಡ್ಕೊಂಡ್ರೆ ಲಕ್ಷ ತನಕ ಹೋಗ್ಯಾರ ಒಂದು ಟೈಮ್ನಾಗ. 1 ಎಕರೆ ಇತ್ತಂದ್ರೆ ಜಮೀನ್ ಜಾಸ್ತಿ ಇರ್ಲಿಲ್ಲ ಅಂದ್ರೆ 20 ಗುಂಟೆ 2 ಲಾಟ್ ಮಾಡ್ಕೋದ್ರಿ ನಿರಂತರ ಆದಾಯ ಬರೋಂಗ್ ಮಾಡೋದು. 1 ಲಾಟ್ ಮಾಡ್ಕೊಳಂಗಿಲ್ರಿ. 1 ಲಾಟ್ ಮಾಡ್ಕೊಂಡ್ರೆ ಏನಾಗುತ್ತೆ 1 ಬೆಳೆ ಮಿಶ್ರ 3 ತಿಂಗಳು ಖಾಲಿ ಕೊಂಡಿರ್ಬೇಕು. ತಪ್ಪಲ ಬರ್ಬೇಕಲ್ರಿ ಅನಗತ ಖಾಲಿ ಕೊಂಡಿರೋದು. ಡಬಲ್ ಲಾಟ್ ಮಾಡ್ಕೊಂಡು ಇದು ಗೌರ್ಮೆಂಟ್ ನೌಕರಿ ಇದ್ದಂಗೆ ನೋಡ್ರಿ ನಮಗೂ ಒಂದದ ಅದು ಹೆಂಗೆ ಹಂತವಾಗಿ ಅವ್ರಿಗೆ ಪೇಮೆಂಟ್ ಬರಲ್ಲ, ನಮಗೂ ನಿರಂತರ ಆದಾಯ ಬರ್ತದೆ. ಸರ್, ಇದು ರೇಷ್ಮೆ ಬೆಳೆಯನ್ನು ಯಾವ ಪದ್ಧತಿ ಒಳಗೆ ನೀವು ಬೆಳೆದಿದ್ದೀರಿ?
ಇದು ಮೊದಲಿಗೆ ಎಲ್ಲ ಹಳಿ ಪದ್ಧತಿ ಇರದ ಮೊದಲೆಲ್ಲ ನಾವು ಹಿಂಗ ಹಚ್ತಿದ್ರು ನಾಪಾರತ್ತು ಹಿಂಗ ಹಚ್ಚಿದ್ರಿ ಈ 2-3 ಐತ್ರಿ ಇದ ಆಗ ಏನ್ ಮಾಡ್ತಿದ್ರಿ ಹಿಂಗ ಕಬ್ಬು ಹಚ್ಚು ಸಾಲ್ ಕೊಡ್ದಾರ ರೀ ದಟ್ಟಂಗ್ ಕಟ್ಟಿಗೆ ಹಚ್ಚಿಬಿಟ್ಟಿದ್ರಿ ಇದನ್ನ ಮೊದಲಿಗೆ ಫಸ್ಟ್ ಪೈಲ್ ನಾವು 12 ವರ್ಷ 15 ವರ್ಷ ಆತರ್ಲ ನಾಟಿ ಮಾಡಿದ್ದೇನೆ ಇದರ ಆ ಏನ್ ಕಟ್ಟಿಗೆ ಹಚ್ಚುದ್ರಲ್ಲ ಹಂಗ ಎದ್ದು ಬಿಡದ್ರಿ ಆಗಿಂದ ಇದು ಐತ್ರಿ ಇದು ವಿವನ್ ತಳಿರಿದ ಈಗ ಇದು ಚಲೋ ಬರ್ತೈತಿ ಸರ್. ಆ ಹೊಲದಾಗ 3-2 ಪದ್ಧತಿ ಒಳಗೆ ಬೆಳೆಸಿರಿ ನೀವು. ಈ ಹೊಲದಾಗ ಯಾವ ರೀತಿ ಬೆಳೆಸಿರಿ? ಹಾನ್ರಿ, ಅಲ್ಲಿ ಏನಾಗೈತ್ರಿ ಹಳಿ ಪದ್ಧತಿ ಮಾಡ್ಕೊಂಡಿದ್ರು ಅದನ್ನ ಅದೇ ಮಾಡಾಕೈತ್ರಿ ದಟ್ಟ ಆಗಾಕೈತ್ರಿ ಭಾಳ ದಟ್ಟ ಆಗಿ ತಪ್ಪಲ ಹಣ್ಣು ಹುರಿಯಾಕೈತ್ರಿ ಅದ ಹಣ್ಣು ಹೊಡೆದ ತಪ್ಪಲ ವೇಸ್ಟ್ ಆಗಿ ನಮ್ಗೆ ತಪ್ಪಲ ಕಡಿಮೆ ಹೊರಕೈತ್ರಿ. ಮತ್ತೆ ಏನು ನಾವು ರೇಷ್ಮೆ ಅಧಿಕಾರಿ ಭೇಟಿ ಮಾಡಿದಾಗ್ರಿ 4x4 ಮಾಡ್ಕೊಂಡ್ರಿ ಅವ್ರಿ ಇದನ್ನ 4x4 ಮಾಡ್ಕೊಂಡು ನೋಡ್ರಿ 4 ಮಾಡ್ಕೊಂಡ್ರೆ ತಪ್ಪಲ ಅದಕ್ಕಿಂತ ಚಲೋ ಬರಾಕೈತ್ರಿ ಅದಕ್ಕಿಂತ ಚಲೋ ರೀ. ಮತ್ತು ಕ್ವಾಲಿಟಿ ಚಲೋ ಹುಳ ಇದಕ್ಕೆ ಜಾಸ್ತಿ ದೊಡ್ಡದಾಗೈತ್ರಿ ಮತ್ತು ಗೂಡು ಅಗ್ದಿ ಗಟ್ಟಿಮುಟ್ಟು ಕರ್ತೈತ್ರಿ ಕ್ವಾಲಿಟಿ ಕರ್ತೈತ್ರಿ. ಹಿಂಗಾಗಿ ನಾವು ಇದು 4x4 ಪದ್ಧತಿನ ಮಾಡ್ಕೊಂಡು ನೋಡ್ರಿ ಸರ್. ಅಲ್ಲಿ ನೀವು 3-2 ಪದ್ಧತಿ ಒಳಗೆ ಬೆಳೆಸಿರಿ ಮತ್ತು 4x4 ಪದ್ಧತಿ ಒಳಗೆ ಬೆಳೆಸಿರಿ. ಇದು ಯಾವ ಪದ್ಧತಿ ಒಳಗೆ ಬೆಳೆಸಿರಿ ಇದನ್ನ ನೋಡ್ರಿ ಅಲ್ಲಿ 3 ಒಳಗೆ ತಪ್ಪಲ ಹೆಣ್ಯಾಕೈತ್ರಿ ಮತ್ತು 4-4ಕ್ಕಿಂತ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ಮಾಡ್ಬೇಕನ್ನೋದು ನಮ್ಮದೊಂದು ಆಸೆ ರೀ. ಇದು ಜಾಸ್ತಿ ಕ್ವಾಲಿಟಿ ತಪ್ಪಲ ಬೆಳಿಬೇಕು, ಜಾಸ್ತಿ ಗೂಡು ಗಟ್ಟಿ ಕ್ವಾಲಿಟಿ ಬೆಳಿಬೇಕು ಅನ್ನೋದ್ರಿ. ಇದನ್ನೇನು ಮಾಡ್ಕೋದ್ರಿ 20 ಗುಂಟೆದಾಗ ರೀ 4-8 ಮಾಡ್ಕೊಂಡ್ರಿ ಇದನ್ನ ಪದ್ಧತಿ. 4-8 ಪದ್ಧತಿ ಏನು ಮಾಡ್ಕೊಂಡ್ರಿ ಈ ತಪ್ಪಲ ಅಗ್ದಿ ಭಾರಿ ಕ್ವಾಲಿಟಿ ಬರ್ತದ್ರಿ ದುಡ್ಡಗನ ಅಗ್ದಿ. ಇದೇನೈತ್ರ ಒಂದು ಎಲ್ಲಿ ಹಣ್ಣಂಗಿಲ್ರಿ ಒಟ್ಟು ವೇಸ್ಟ್ ಆಗಂಗಿಲ್ರಿ ಅಗ್ದಿ. ಇದನ್ನೇನು ತಪ್ಪಲ ಹುಳ ಮೇಯ್ತಿತ್ರಲ್ಲ ಅದು ಉತ್ತಮವಾದ ಗೂಡು ಕಟ್ತೈತ್ರಿ ಅದು. ಇವಾಗ ರೀ ಇದು ಕಾಲೇಜ್ ಜಾಗ ಐತ್ರಿ, ನಾವು ಇದ್ರೊಳಗೆ ಮತ್ತೆ ಯಾವ್ದಾರ ಬೆಳೆ ಹಾಕೋಬೋದ? ಹಾಕೋಬೋದ್ರಲ್ಲ ರೀ. ಇದಕ್ಕೆ ನಾವು ಪ್ರಥಮ ನಾಟಿ ಮಾಡಿದಾಗ ಸದಕ ಹಾಕೇನ್ರಿ, ಮತ್ತೆ 2ನೇ ವರ್ಷ ಇದನ್ನ ಗೋಧಿ ಹಾಕೇನ್ರಿ. ಈಗ ನಡುವು ಏನಾರ ಹಸಿರಲ್ಲಿ ಗೊಬ್ಬರ ಮಾಡ್ಬೇಕಂದ್ರೆ ಏನ್ ಬೇಕಾದ ಹಾಕೋಬೋದ್ರಿ. ಈಗ ನೋಡ್ಬೋದ್ರಿ ನಾ ಇದ್ರ ಸನಬ ಹಾಕಿ ನೋಡ್ರಿ. ಇದು ಹೆಚ್ಚು ರಾಸಾಯನಿಕ ಗೊಬ್ಬರ ನಾವು ಅಳವಡಿಸಂಗಿಲ್ಲ ಇದಕ್ಕೆ ಏನಕ್ರಿ ಆರ್ಗ್ಯಾನಿಕ್ ಮಾಡ್ಬೇಕಂತ ಹೇಳಿ ಇವಕ್ಕೆ ಜೀವಾಮೃತ ಹಾಕ್ತಾರೆ. ಒಂದು ಬೆಳಿಗ್ಗೆ 2 ಸರಿಗೆ ಜೀವಾಮೃತ ಮಾಡ್ತವ್ರಿ. ಮತ್ತೆ ವರ್ಷಕ್ಕೆ ಏನ್ ಮಾಡ್ತೀವಿ ಒಮ್ಮೆ ಸನಬ ಹಾಕ್ತವ್ರಿ. ಹಿಂಗ ಇದನ್ನ ಇಲ್ಲೇ ಸನಬ ಮುರಿದ್ರಿಂದ ತಾಕತ್ ಹೆಚ್ಚಾಕತ್ರಿ ಮತ್ತೆ ತಪ್ಪಲ ಅಗ್ದಿ ಭಾರಿ ಬರ್ತೈತ್ರಿ. ಇದನ್ನ ಈ ತಪ್ಪಲ ಏನು ಮೇಯ್ತಿದ್ರಲ್ಲ ಒಳ ಭಾರಿ ಗೂಡು ಕಟ್ತದ್ರಿ. ಈ ಗೂಡಿಗೆ ಹೆಚ್ಚಿನ ರೇಟ್ ಸಿಗ್ತದ್ರಿ ನಮ್ಮ ಮಾರ್ಕೆಟ್ದಾಗ. ಸರ್ ಇವಾಗ ರೀ ಈಗ ರೇಷ್ಮೆ ಬೆಳೆಗೆ ಯಾವ ರೋಗ ಬರ್ತಾವ್ರಿ, ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕ್ರಿ ನಾವು? ಹ್ಞೂ ಇದಕ್ಕೆ ರೇಷ್ಮೆಗೆ ನೋಡ್ರಿ ಮೊದಲು ಸ್ಟಾರ್ಟ್ ರೇಷ್ಮೆ ಬೆಳೆಗೆ ರೋಗ ಅನ್ನೋದು ಗೊತ್ತಿದ್ರಿ. ಇತ್ತಿತ್ಲಾಗ ರೇಷ್ಮೆ ಬೆಳೆಗೆ ಭಾಳ ರೋಗ ಬರತಾವ್ರಿ. ಈಗ ಏನು ಸದ್ಯ ಏನು ಇದಕ್ಕೆ ರೋಗ ಇಲ್ರಿ. ಇದಕ್ಕೆ ಏನು ಬರ್ತಾವಂದ್ರೆ ಮುಟ್ಟ ರೋಗ ಬರ್ತಾವ್ರಿ ತುದ್ಯಾಗ್ರಿ. ಬಿಳಿ ನುಸಿಯತ್ ಬರೋದ್ರಿ. ಆ ಬತ್ತಂದ್ರೆ ಇದು ಗಂಟು ರೋಗ ಆಗಿ ಬಿಡದ್ರಿ ಅದಕ್ಕೆ. ಈ ಗಂಟು ರೋಗ ಆತಂದ್ರೆ ಮತ್ತೆ ಅದಕ್ಕೆ ಏನತ್ರಿ ಗೌರ್ಮೆಂಟ್ಗಳು ಇದನ್ನ ಮಾಡಿದ್ದು ರೋಗ ಸ್ವಲ್ಪ ರೋಗ ರೀ ಅಂತ ಔಷಧಗಳನ್ನ ಹೊಡಿತೀವಿ. ಮತ್ತು ನುಸಿ ರೋಗ ಅಂತ ಬರ್ತೈತ್ರಿ. ಆದ್ರೆ ಏನು ಮಾಡ್ತೀರಿ ಎಲ್ಲಿ ರಸಾನ ಜಿಗಿ ಬಿಡದ್ರಿ ಎಲ್ಲ ತಪ್ಪಲು ಇದಾಗಿ ಬಿಡದ್ರಿ. ಮತ್ತು ಹಂತದ ರೋಗ ಬರ್ತೈತ್ರಿ. ಇದಕ್ಕೊಂದು 4-5 ರೋಗಗಳದಾವ್ರಿ ಅದಕ್ಕೆಲ್ಲ. ಆ ರೋಗಗಳನ್ನೆಲ್ಲ ರೋಗ ಔಷಧ ರೀ ಟಾನಿಕ್ ಬೇರೆ ಹೊಡಿತೀವ್ರಿ. ಪೋಷಣತ್ ಸರ್ಕಾರದವ್ರು ಟಾನಿಕ್ ಕೊಡ್ತಾರೆ. ಟಾನಿಕ್ ಹೊಡಿದ್ರಿಂದ ರೋಗನ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಇವಕ್ಕೆ ಏನು ಕೆಮಿಕಲ್ ಔಷಧ ಯೂಸ್ ಮಾಡೋಂಗಿಲ್ಲ? ಇಲ್ರಿ, ಇದಕ್ಕೆ ಅಪೋಸಿಟ್ ಕೆಮಿಕಲ್ ರೀ. ಅಂದ್ರೆ ಕೆಮಿಕಲ್ ಹೊಡೆದು ಅಂದ್ರೆ ರೀ ಏನಾರ ಅಕಸ್ಮಾತ್ ಹಿಂಗ ರೋಗ ಹೊಡೆದು ಅಂದ್ರೆ 25ರಿಂದ 1 ತಿಂಗಳು ಬಿಟ್ಟು ತಪ್ಪಲ ಕೊಡ್ಬೇಕ್ರಿ. ಮತ್ತು ಅದು ಜಾಸ್ತಿ ಹೊಡೆಯಂಗಿಲ್ರಿ. 10ರಿಂದ 15 ml ಅಷ್ಟಾಗಿ ಹೊಡಿತೀವಿ. ಜಾಸ್ತಿ ಹೊಡೆದು ಏನಾರು ಬೇರೆ ಔಷಧಗಳು ಇದು ನಮ್ಗೆ ಗೊತ್ತಿಲ್ಲ ಬೇರೆ ಹೊಡೆದು ಅಂದ್ರೆ ಆಟೋಮೆಟಿಕ್ ಹುಳ ಸತ್ತ ಬಿಡದ್ರಿ. ಅದು ಹುಳ ಭಾಳ ಸೂಕ್ಷ್ಮ ಇರೋದ್ರಿಂದ ರೀ ಹುಳ ಸತ್ತು ಬಿಡ್ತೈತ್ರಿ. ಹಿಂಗಾಗಿ ಬೇರೆ ಕೆಮಿಕಲ್ ಔಷಧಗಳನ್ನ ಹೊಡಿಬಾರ್ದಂತೇಳಿ ನಮ್ಮ ಅಭಿಪ್ರಾಯ. ಸರ್ ಇವಾಗ ರೇಷ್ಮೆದ ಅಂದ್ರೆ ರೇಷ್ಮೆ ಕೂಡ ಬಂದಿರ್ತೈತ್ರಿ, ಇದನ್ನ ನೀವೇನು ಒಬ್ಬೊಬ್ಬರ ತೊಗೊಂಡ್ ಹೋಗ್ರಿ ನಿಮ್ದು ಗ್ರೂಪ್ ಐತ್ರಿ? ಹಾಂ ರೀ, ಅದೇನಂದ್ರೆ ಈಗ ನಾವು ಗ್ರೂಪ್ ಮಾಡ್ಕೊಂಡ್ರಿ ಒಂದು 10ರಿಂದ 12 ಜನ ಗ್ರೂಪ್ ಮಾಡ್ಕೊಂಡ್ರಿ. ಈ ಅಜ್ಜಾರ ಆಗಲ್ರಿ ನಾವು ಆಗಲಿ ನಮ್ಮ ಸುತ್ತಮುತ್ತ ಏನು ರೇಷ್ಮೆ ಒಳಗಾರಲ್ರಿ 12 ಜನ ಗ್ರೂಪ್ ಐತ್ರಿ ನಮ್ದು. ಎಲ್ಲರೂ ಒಮ್ಮೆ ರೇಷ್ಮೆ ಮರಿಗಳನ್ನು ತೊಗೊಂಬರ್ತೀವ್ರಿ. ಎಲ್ಲರೂ ಒಮ್ಮೆ ಮರಿ ತರುತ್ತಾಗ ಎಲ್ಲರೂ ಕೂಡೆ ತರೋದ್ರಿ. ಮತ್ತು ಎಲ್ಲರೂ ಒಮ್ಮೆ ಗೂಡು ಬಿಡಿಸ್ಕೊಂಡು ಎಲ್ಲರೂ ಒಮ್ಮೆ ಒಂದು ಗಾಡಿ ಮಾಡ್ತೀವ್ರಿ. ಎಲ್ಲರೂ ಒಮ್ಮೆ ಹೋಗಿ ರಾಮನಗರದ ಮಾರ್ಕೆಟ್ ಮಾಡ್ತೀವ್ರಿ. ಮಾರಿ ಔಷಧ ತಗೊಂಡ ಎಲ್ಲ ಮಾಡ್ಕೊಂಡು ಹೊಳ್ ಬಿಡ್ತು ಎಲ್ಲ ಒಂದು ಅಂತ ಮರ್ಗತಿ ಆಗಿ ಹೊಂಟದ್ರಿ. ಈಗ ನಾವು ಗ್ರೂಪ್ ಮಾಡ್ಕೊಂಡು ಹುಳ ತರಲಿಲ್ಲ ಅಂದ್ರೆ ರೀ ಒಬ್ಬೊಬ್ಬರ ತಂದು ಅಂದ್ರೆ ರಾಮನಗರ ಮಾರ್ಕೆಟ್ ಮಾರಾಟ ಮಾಡಕ್ಕೆ ಹಾಕಂಗಿಲ್ಲ. ಯಾಕಂದ್ರೆ ಗಾಡಿಗಳು ಸಮಸ್ಯೆ ಐತ್ರಿ. ಈಗ ಅಂದ್ರೆ ನಾವು ಒಬ್ಬರ ತಂದು ಒಬ್ಬರ ಮಾರಾಟ ಮಾಡಿದ್ರೆ ಗೋವಾಗ ಮಾರ್ಕೆಟ್ಗೆ ಅಗದಿ ಆರಾಮ್ ಮಾಡ್ಬೋದು. ಅಲ್ಲಿ ಮಾರ್ಕೆಟ್ ಚಲೋ ಐತ್ರಿ, ಇಲ್ಲಿ ಸಣ್ಣ ಐತಿ ಅಲ್ಲಿ ಮಾರಾಟ ಮಾಡೋದು. ನಾವು ಎದ್ರ ಸಂಬಂಧ ಗ್ರೂಪ್ ಮಾಡ್ಕೊಂಡು ಅಂದ್ರೆ ರೀ ರೇಷ್ಮೆ ಮರಿ ತರಾಕಾತ್ರಿ ಮಾರಾಟ ಮಾಡಕ್ಕೆ ಅನುಕೂಲ ಆಗ್ಲತ್ತಿ. ಹಿಂಗೆ ರೀ ಒಂದು 10ರಿಂದ 12 ಜನ ನಾವು ಡೈರೆಕ್ಟ್ ಎಲ್ಲರೂ ಹೋಗಿ ಅಲ್ಲೇ ರಾಮನಗರ ಮಾರ್ಕೆಟ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆ ರೇಟ್ ಸಿಗ್ತೈತೆ ರೀ. ಅದ್ರ ಸಂಬಂಧ ಒಂದು ಗ್ರೂಪ್ ಮಾಡ್ಕೊಂಡು ಎಲ್ಲರೂ ಕೂಡಿ ಅಜ್ಜಾಗಲ್ರಿ ನಾವಾಗಲಿ ಇಂಥ ಒಂದು 10 ಜನ ಮಾಹಿತಿ ಮಾರಾಟ ಮಾಡ್ತೀವಿ ರೀ. ನೋಡಿ ರೈತ ಬಾಂಧವರೇ, ಸಮಗ್ರವಾಗಿ ಇದು ರೇಷ್ಮೆ ಕೃಷಿ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ. ನಮಸ್ಕಾರ.